ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೇವಾ ಭಾರತಿ ಮಾಧವವನ ಇಲ್ಲಿ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಅದಮ್ಯ ಚೇತನ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬವನ್ನು ಆಚರಿಸಲಿದ್ದೇವೆ ಹಾಗೂ ಡಿಜಿಟಲ್ ಲ್ಯಾಬ್ ಆ್ಯಂಡ್ ಮಲ್ಟಿ ಸ್ಕಿಲ್ ಲ್ಯಾಬ್ ಉದ್ಘಾಟನೆ ಕಾರ್ಯಕ್ರಮವು ನೆರವೇರಲಿರುವುದು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಶ್ರೀಯುತ ಶಶಿಕುಮಾರ್ ಎನ್, ಝೋನಲ್ ಹೆಡ್ ರಿಟೇಲ್ ಕರ್ನಾಟಕ ಸೆಂಟ್ರಲ್ ಐಸಿಐಸಿಐ ಬ್ಯಾಂಕ್ ಇವರಿಗೆ ಸ್ವಾಗತ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಸಂತೋಷ್ ಮಲಲಿಕೊಪ್ಪ, ಹೆಡ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್, ರಾಜಾ ಸಾಹೇಬ್ ಶಿಕಾರಿ, ಪ್ರಾಜೆಕ್ಟ್ ಮ್ಯಾನೇಜರ್ ಐಸಿಐಸಿಐ ಫೌಂಡೇಶನ್, ಹಾಗೂ ಜನಾರ್ದನ ಎಚ್ಎಸ್, ಡೆವಲಪ್ಮೆಂಟಲ್ ಆಫೀಸರ್ ಐಸಿಐಸಿಐ ಫೌಂಡೇಶನ್. ಹಾಗೂ ಇವರೆಲ್ಲರಿಗೂ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಸ್ವಾಗತ. ಇದೀಗ ಸೇವಾ ಭಾರತಿ ಮಾಧವವನ ಡಿಜಿಟಲ್ ಲ್ಯಾಬ್ ಶ್ರೀ ಶಶಿಕುಮಾರ್, ಝೋನಲ್ ರಿಟೈಲ್ ಕರ್ನಾಟಕ ಸೆಂಟ್ರಲ್ ಐಸಿಐಸಿಐ ಬ್ಯಾಂಕ್ ಇವರು ಪರದೆಯನ್ನು ಎಳೆಯುವ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್ ಇವರು ಬಟನ್ ಒತ್ತುವುದರ ಮೂಲಕ ಡಿಜಿಟಲ್ ಲ್ಯಾಬ್ ಉದ್ಘಾಟನೆಯಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತೇನೆ. ಡಾರ್ಕ್ ಇರ್ತದೆ ರೂಮ್, ಕಲರ್ ಇದು ಬರ್ತಲ್ಲ, ಅವ್ರ ಮನಸ್ಸಿನ ಪರಿಣಾಮ ನಮ್ಮ ಪ್ರಶ್ನೆ ಹೇಳಿದ್ರು. ನಾವು ವಿಜಯಲ್ಲಿ KMCಯಲ್ಲಿ ಅಲ್ಲಿದೆ ಪೀಡಿಯಾಟ್ರಿಕ್ ಓಕೆ. ಸೊ ಅಲ್ಲಿ ಅವರು ಮಾಡಿದ್ದಾರೆ, ಬಟ್ ಸಣ್ಣ ರೂಮ್ ಅದು. ಓಕೆ. ಇಷ್ಟು ಐಟಮ್ ಅದರಲ್ಲಿ ಅವರು ಏನು ನಾಲೆಜ್ ಗೇನ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಕರಿತೀವಿ, ಬ್ಯಾಲೆನ್ಸಿಗೆ ಟ್ರೈನ್ ಮಾಡ್ತೀವಿ. ಆ ಮನೆಯಲ್ಲೇ ಅವರು ಸಪೋರ್ಟ್ ಸಿಸ್ಟಮ್ನ ಬಿಲ್ಡ್ ಮಾಡ್ತಾರೆ.
ಪುರಸ್ಕಾರವನ್ನು ಶ್ರೀಯುತ ರಾಜಾ ಸಾಹೇಬ್ ಶಿಕಾರಿ, ಪ್ರೊಜೆಕ್ಟರ್ ಮ್ಯಾನೇಜರ್, ICICI ಫೌಂಡೇಶನ್ ಇವರು ಪರದೆಯನ್ನು ಎಳೆಯುವ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ICICI ಫೌಂಡೇಶನ್ನ ಎಲ್ಲ ಫೌಂಡರ್ಸ್ ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಸ್ ಸರ್, ಮಾಡಿ ಸರ್. ಶುಭ ಮುಂಜಾನೆಯ ಶುಭ ನಮನಗಳು. ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ದಿವ್ಯಾಂಗ ಮಕ್ಕಳ ವಸತಿಯುತ ಶಾಲೆ ಮಾಧವವನ ಮೊಂಟೆಪದವು ಇಲ್ಲಿನ 2025-2026 ಸಾಲಿನ ಸಾಮೂಹಿಕ ಹುಟ್ಟುಹಬ್ಬ ಸಮಾರಂಭವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೇ, ಪೋಷಕರೇ, ತಮಗೆಲ್ಲರಿಗೂ ನಮ್ಮ ಸಂಸ್ಥೆ ಹಾಗೂ ಶಾಲೆಯ ಪರವಾಗಿ ಆದರದ ಸ್ವಾಗತ. ಅತಿಥಿಗಳ ಆಗಮನ ಮನೆಯ ಸೌಭಾಗ್ಯ, ಅವರ ನಗು ಮನಸ್ಸಿಗೆ ಹಿತ. ಈಗ ನಾವು ನಮ್ಮ ಅತಿಥಿಗಳನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಾಜೇಶ್ ಸಾಹೇಬ್ ಶಿಕಾರಿ, ಪ್ರೊಜೆಕ್ಟ್ ಮ್ಯಾನೇಜರ್, ICICI ಫೌಂಡೇಶನ್, ಹಾಗೂ ಶ್ರೀ ಶಶಿಕುಮಾರ್ ಎನ್, ಝೋನಲ್ ಹೆಡ್ ರಿಟೇಲ್, ಕರ್ನಾಟಕ ಸೆಂಟ್ರಲ್ ICICI ಬ್ಯಾಂಕ್. ಈ ನಮ್ಮ ಕಾರ್ಯಕ್ರಮಕ್ಕೆ ಇವರನ್ನು ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯಾದ ಶ್ರೀಯುತ H. ನಾಗರಾಜ್ ಭಟ್ ಸರ್ ಹಾಗೂ ನಮ್ಮ ಸಂಸ್ಥೆಯ ಖಜಾಂಚಿಯಾದ ಶ್ರೀಯುತ ವಿನೋದ್ ಶನೈ ಸರ್ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಶ್ರೀಯುತ ಪೃಥ್ವಿಪಾಲ್ ಸರ್ ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ವರ್ಷಾ ಇವರು ಕಾರ್ಯಕ್ರಮದ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಂತೋಷ್ ಮಲಕ್ಕಲಿ ಕೊಪ್ಪ, ರೀಜನಲ್ ಹೆಡ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್, ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಸರ್ವರು ನೆಮ್ಮದಿಯಿಂದ ಬದುಕಲಿ ಎನ್ನುವ ಪ್ರಾರ್ಥನೆಗಿಂತ ಮಿಗಿಲಾದ ಪ್ರಾರ್ಥನೆಯಿಲ್ಲ ಎಂಬ ನುಡಿಯಂತೆ ಯಾವುದೇ ಒಂದು ಶುಭ ಕಾರ್ಯವು ಯಶಸ್ವಿಯಾಗಬೇಕಾದರೆ ದೈವಾನುಗ್ರಹವು ಮುಖ್ಯ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನ್ವಿತಾ ಹಾಗೂ ಮನ್ವಿತ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೇನು ಅಡಿ ಮುಟ್ಟದೇನು, ಆ ದೈವದಾತ್ರಿ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ಕೆಲಿಸು, ಒಂದರಿಸು ಕೈ ಹಿಡಿದು ನಾವಾದು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾತ್ರಿ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ದೈವಿಕ ಕಳೆಯನ್ನು ತಂದ ಅನ್ವಿತಾ ಹಾಗೂ ಮನ್ವಿತ್ ಇವರಿಗೆ ಧನ್ಯವಾದಗಳು.
ಸ್ವಾಗತ ಎಂಬುದು ಕೇವಲ ಪದವಲ್ಲ, ಒಂದು ಆತ್ಮೀಯ ಸ್ಪರ್ಶ ಎಂದು ಹೇಳುತ್ತಾ ಸಮಾರಂಭದ ವೇದಿಕೆಯಲ್ಲಿರುವ ಗಣ್ಯರನ್ನು ಹಾಗೂ ನೆರೆದಿರುವಂತಹ ಸರ್ವ ಸಭಿಕರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ವಿಶೇಷ ಶಿಕ್ಷಕಿಯಾದ ಶ್ರೀಮತಿ ಡೈಸಿ ಸ್ಯಾಂಡ್ರಾ ಪಿಂಟು. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಮತ್ತು ಹೃದಯ ಸ್ಪರ್ಶಿಯಾದ ದಿನ. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ದಿವ್ಯಾಂಗರ ವಸತಿಯುತ ಶಾಲೆ ಮೊಂಟೆಪದವು ಇಲ್ಲಿನ ಮಕ್ಕಳ ಸಾಮೂಹಿಕ ಜನ್ಮದಿನೋತ್ಸವ ಸಮಾರಂಭಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸುಂದರ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗಿರುವುದು ನಮ್ಮ ಭಾಗ್ಯವಾಗಿದೆ. ಅತಿಥಿ ದೇವೋಭವ ಎಂಬ ನಾಲ್ನುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮ ನಡುವೆ ಆಗಮಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಶಶಿಕುಮಾರ್ ಎನ್, ಝೋನಲ್ ಹೆಡ್ ರಿಟೇಲ್, ಕರ್ನಾಟಕ ಸೆಂಟ್ರಲ್ ICIC ಬ್ಯಾಂಕ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಸಂಪತ್ ಇವರು ಹೂಗುಚ್ಚನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ರಾಜಿ ಸಾಹಿಬ್, ಪ್ರಾಜೆಕ್ಟ್ ಮ್ಯಾನೇಜರ್ ICICI ಫೌಂಡೇಶನ್, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಶಾಲೆ ವಿದ್ಯಾರ್ಥಿನಿಯಾದ ಕೃತಿ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಸಂತೋಷ್ ಮಲಾಲಿ ಕೊಪ್ಪ, ರೀಜನಲ್ ಹೆಡ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ವಿದ್ಯಾರ್ಥಿಯಾದ ಲವಿತ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಪೃಥ್ವಿ ಪಾಲ್ ಕೆ ಸರ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ವಿದ್ಯಾರ್ಥಿನಿಯಾದ ನೌಶಿನ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ನಾಗರಾಜ್ ಭಟ್ ಸರ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ರಿಶಾನಿ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಖಜಾಂಚಿಯಾದ ಶ್ರೀಯುತ ವಿನೋದ್ ಶೆಣೆ ಸರ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ವಿದ್ಯಾರ್ಥಿಯಾದ ಆದಿತ್ಯ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಸದಾ ಸಹಕರಿಸುತ್ತಿರುವ ನಮ್ಮ ಶಾಲಾ ಮುಖ್ಯಸ್ಥೆಯಾದ ಶ್ರೀಮತಿ ವರ್ಷಾ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಧನುಷ್ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ನಮ್ಮ ಶಾಲೆಯ ಎಲ್ಲ ವಿಶೇಷ ಶಿಕ್ಷಕಿಯರಿಗೂ ಹಾಗೂ ಎಲ್ಲ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯೊನ್ನಪಯ್ಯ ಹೋಮಿಯೋಪತಿ ಕಾಲೇಜ್ ಇದರ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಿಟ್ಟೆ ವಾಕ್ ಮತ್ತು ಶ್ರವಣ ಕಾಲೇಜ್ ಇಲ್ಲಿನ ವೈದ್ಯರು ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ
ಸೇವಾ ಭಾರತಿ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳಿಗೂ ಹಾಗೂ ವಿಶ್ವಸ್ತರಿಗೂ ಮತ್ತು ನಮ್ಮ ಸಂಸ್ಥೆಯ ಸ್ವಯಂ ಸೇವಕರಾದ ಚಂದ್ರಶೇಖರ್ ಶೆಟ್ಟಿ ಮರಿಕಳ ಇವರಿಗೂ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನನ್ನ ಆದರಣೀಯ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಎಲ್ಲ ಸದಸ್ಯರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ. ಇದೀಗ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಯುತ ಪೃಥ್ವಿಪಾಲ್ ಸರ್ ನಮ್ಮ ಶಾಲೆ ಹಾಗೂ ಸಂಸ್ಥೆಯ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾಯಿಯಂದರೆ, ಅದೇ ರೀತಿ ವಿದ್ಯಾರ್ಥಿಗಳೇ, ಸಂಸ್ಥೆ ವಿದ್ಯಾರ್ಥಿಗಳೇ, ಎಲ್ಲ ಸೇವಾಭಾರತಿಯ ಸ್ವಯಂ ಸೇವಕರುಗಳೇ, ವಿಶ್ವಸ್ತರೇ, ಇವತ್ತು ನಾವು ಸೇವಾಭಾರತಿ ಮಂಗಳೂರು ಇದರ ಕಡೆಯಿಂದ 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಒಂದು ನಮ್ಮ ಅದಮ್ಯ ಚೇತನ ಮಕ್ಕಳ ಮಾಸ್ ಬರ್ತ್ಡೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ. 2ನೇ ಕಾರ್ಯಕ್ರಮ ನಮ್ಮ 2 ಪ್ರಮುಖ ಸೆಂಟರ್ಗಳು, ಒಂದು ಡಿಜಿಟಲ್ ಲ್ಯಾಬ್, 2ನೇದು ಮಲ್ಟಿ ಸ್ಕಿಲ್ಲಿಂಗ್ ಲ್ಯಾಬ್, ಇದರ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಇದು ನಮ್ಮ ಸಂಸ್ಥೆಯ ಫೌಂಡರ್ ಇದ್ದು, ನಮ್ಮ ಸಂಸ್ಥೆಯ ಬೋರ್ಡ್ ಮೆಂಬರ್ ಇದ್ದು, ನಮ್ಮ ಸಂಸ್ಥೆಯ ಮಾರ್ಗದರ್ಶಕರ ಕನಸುಗಳು ಇವತ್ತು ಈಡೇರುವಂಥ ಒಂದೊಂದು ಕ್ಷಣದಲ್ಲಿ ನಾವಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ 2 ಕಾರ್ಯಕ್ರಮದಲ್ಲಿ, ಒಂದು ಕಾರ್ಯಕ್ರಮ ಆಲ್ರೆಡಿ ಇನಾಗ್ರೇಷನ್ ಆಗಿದೆ. ಡಿಜಿಟಲ್ ಲ್ಯಾಬು ಮತ್ತು ಮಲ್ಟಿ ಸ್ಕಿಲ್ಲಿಂಗ್ ಲ್ಯಾಬು ಇದು ಆಗಲಿಕ್ಕೆ ಮುಖ್ಯವಾದ ಕಾರಣಕರ್ತರು ನಮ್ಮ ಜೊತೆ ಇದ್ದಾರೆ. ICIC ಫೌಂಡೇಶನ್. ICIC ಫೌಂಡೇಶನ್ ಜೊತೆ ನಮ್ಮದು ಒಂದು ರೀತಿ ಮಾತುಕತೆ ಪ್ರಾರಂಭವಾಗಿದ್ದು ನವೆಂಬರ್ ಮಂತಲ್ಲಿ. ನವೆಂಬರ್ ಮಂತಲ್ಲಿ ನಾವು ICIC ಫೌಂಡೇಶನ್ನ ಚರ್ಚೆ ಮಾಡಿದಾಗ ಅವರು ಹೇಳುವಂಥ ಒಂದು ಮಾತು, ನೀವು ಇಂಪ್ಯಾಕ್ಟ್ಫುಲ್ ಕಾರ್ಯಕ್ರಮ ಮಾಡೋದಾದರೆ ಖಂಡಿತವಾಗಿ ಕೂಡ ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತ. ನಾವು ಭಾಳ ಯೋಚನೆ ಮಾಡಿದ್ದೀವಿ, ಭಾಳ ಡಿಸ್ಕಷನ್ಗಳು ಆಯಿತು, ಚರ್ಚೆಗಳಾಯಿತು. ಒಂದು ಡಿಸಿಷನ್ಗೆ ಫೌಂಡೇಶನ್ ಮತ್ತು ಸೇವಾಭಾರತಿ ಬೋರ್ಡು ನಾವೆಲ್ಲರೂ ಕೂಡ ಒಂದು ಡಿಸಿಷನ್ಗೆ ಬರ್ತೀವಿ. ನಮಗೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಡ್ ಸಪೋರ್ಟ್ ಸಂಬಂಧಪಟ್ಟಂಗೆ ಸಪೋರ್ಟ್ ಸಿಸ್ಟಮ್ ಬೇಕು. ಲ್ಯಾಬಿಗೆ ಇಕ್ವಿಪ್ಮೆಂಟ್ನ ತುಂಬ ಅವಶ್ಯಕತೆ ಇದೆ, ಅದಕ್ಕೆ ತಾವು ಸಪೋರ್ಟ್ ಮಾಡ್ಬೋದು ಅಂತ. ಡಿಸ್ಕಷನ್ ಆಯಿತು. ಮೊದಲ ಬಾರಿಗೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದಂಥದ್ದು ಜನಾರ್ದನ್ ರವರು, ICIC ಫೌಂಡೇಶನ್ ಅವರು. ಅವರು ಬಂದು ಒಂದು ಡಿಸ್ಕಷನ್ ಆಯಿತು, ಭೇಟಿ ಆಯಿತು. ಆಮೇಲೆ ಭಾಳಷ್ಟು ಭೇಟಿಗಳು, ಆನ್ಲೈನ್ ಮೀಟಿಂಗ್ಗಳಾಯಿತು. ಆಮೇಲೆ ನಮ್ಮ ಪ್ರಪೋಸಲ್ ಫೈನಲಿ ಅಪ್ರೂವಲ್ ಆಯಿತು. ಇವತ್ತು ನಮ್ಮ ಮಕ್ಕಳಿಗೆ ಅವರು ಡಿಜಿಟಲಿ ಸ್ಕಿಲ್ಡ್ ಮಾಡೋಕ್ಕೆ, ಅವರು ಒಬ್ಬರು ಪ್ರಿಂಟರ್ ಆಗ್ಬೋದು, ಒಬ್ಬರು ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೋದ್ರೆ ಡಾಟಾ ಎಂಟ್ರಿ ಆಗ್ಬೋದು, ಅಂತಹ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಡಿಜಿಟಲ್ ಲ್ಯಾಬು ಇವತ್ತು ಇನಾಗ್ರೇಷನ್ ಆಗಿದೆ. ಅದೇ ರೀತಿ ಮಲ್ಟಿ ಸ್ಕಿಲ್ಲಿಂಗ್ ಲ್ಯಾಬು ಅದು ಕೂಡ ಈ ICIC ಫೌಂಡೇಶನ್ನ ಒಂದು ಸಹಾಯದಿಂದ ಇವತ್ತು ಎಲ್ಲ ಇಕ್ವಿಪ್ಮೆಂಟ್ ರೆಡಿ ಆಗಿ ಒಂದು ಮಲ್ಟಿ ಸ್ಕಿಲ್ಲಿಂಗ್ ಲ್ಯಾಬ್ ಇನಾಗ್ರೇಷನ್ ಆಗಿದೆ. ನಾನು ಮೊದಲಿಗೆ ಎಲ್ಲ ಲೀಡರ್ಶಿಪ್ ಟೀಮ್ ಏನಿದೆ ICIC ಫೌಂಡೇಶನು, ಆಮೇಲೆ ICIC ಬ್ಯಾಂಕ್ ಲೀಡರ್ಶಿಪ್ ಟೀಮ್ ಇದೆ, ಅವರಿಗೆ ಮತ್ತು ಫೌಂಡೇಶನ್ CSR ಟೀಮ್ನವರಿಗೆ ಸಂಸ್ಥೆಯ ಪರವಾಗಿ, ಬೋರ್ಡ್ನ ಪರವಾಗಿ, ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೇವಾಭಾರತಿಯ ಕನಸು, ಸೇವಾಭಾರತಿ ಬೋರ್ಡ್ನ ಕನಸು, ಸೇವಾಭಾರತಿಯ ಫೌಂಡರ್ ಆಗಿರ್ತಕ್ಕಂಥ ನಮ್ಮ ಜೊತೆ ಇದ್ದಾರೆ ವಿನೋದ್ ಶೆರಿಯ ಕನಸು. ದಿವ್ಯಾಂಗ ಮಕ್ಕಳಿಗೆ ನಮ್ಮಲ್ಲಿ ಯಾವುದೇ ಕೊರತೆ ಇರಬಾರ್ದು. ಅವರನ್ನು ಖಾಲಿ ಎಜುಕೇಷನ್ ಮಾತ್ರ ಅಲ್ಲ, ಅವರಿಗೆ ಸ್ಕಿಲ್ ಬಿಲ್ಡ್ ಮಾಡಿ ಅವರು ಸ್ವಂತ ಉದ್ಯೋಗವನ್ನು ಮಾಡಬೇಕು, ಅವರ ಜೀವನವನ್ನು ಅವರು ನಿರ್ವಹಿಸಬೇಕು. ಈ ಕನಸುಗಳು ಹೊತ್ಕೊಂಡು ಇವತ್ತು ಸೇವಾಭಾರತಿ ಈ ಮಾಧವನದಲ್ಲಿ 6 ಎಕರೆ ಲ್ಯಾಂಡಲ್ಲಿ ಒಂದು ಅದ್ಭುತವಾದಂಥ ಅಕಾಡೆಮಿಕ್ ಬ್ಲಾಕ್ನ ನಾವು ಇನ್ಫೋಸಿಸ್ ಫೌಂಡೇಶನ್ ಸಹಾಯ ಮತ್ತು ಬೇರೆ ಬೇರೆ ಡೋನರ್ಗಳ ಸಹಾಯದಿಂದ ನಾವು ಈ ಒಂದು ಫೌಂಡೇಶನ್ ಒಂದು ಹಂತಕ್ಕೆ ಬಂದಿದೆ. ಫೌಂಡೇಶನ್ಗಳ ಸಹಾಯದಿಂದ ಒಂದು ದಿವ್ಯವಾದಂತಹ ಮಾಧವನದಲ್ಲಿ ಅಕಾಡೆಮಿಕ್ ಬ್ಲಾಕ್ ನಿರ್ಮಾಣ ಆಗಿದೆ. ಅದ್ರ ಜೊತೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಲಿಕ್ಕಿದೆ. ದಿವ್ಯಾಂಗ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು, ಇದು ನಮ್ಮ ಬೋರ್ಡ್ನ ಕನಸಿತ್ತು. ಈ ಒಂದು ಸೇವಾಭಾರತಿಯ ಮಾಧವನದಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅರ್ಲಿ ಇಂಟರ್ವೆನ್ಷನಿಂದ ಹಿಡಿದು ಸ್ಪೆಷಲ್ ಎಜುಕೇಷನು, ಸ್ಕಿಲ್ ಡೆವಲಪ್ಮೆಂಟು, ರಿಹ್ಯಾಬಿಲಿಟೇಷನು, ಲೈವ್ಲಿಹುಡ್ಡು, ಆಮೇಲೆ ಲೈಫ್ ಟೈಮ್ ಕೇರು, ಅಂದರೆ ಲೈಫ್ ಸೈಕಲ್ ಏನಿದೆ, ದಿವ್ಯಾಂಗ ಮಗುವಿನ ಲೈಫ್ ಸೈಕಲ್ ಏನಿದೆ, ಸ್ಟಾರ್ಟ್ ಫ್ರಮ್ ಅರ್ಲಿ ಇಂಟರ್ವೆನ್ಷನ್ ಇಂದ ಲೈಫ್ ಟೈಮ್ ಕೇರ್ ತನಕ ಇರುವಂಥ ಎಲ್ಲ ಸರ್ವಿಸ್ಗಳನ್ನು ಕೂಡ
ಈ ಒಂದು ಮಾಧವನದ ಸೇವಾ ಭಾರತಿ ಅಂಕುರ ಬಿಡ್ಲಿಕ್ಕೆ ಸಿಗಲಿರುವಂಥ ವ್ಯವಸ್ಥೆಯನ್ನು ರೆಡಿ ಆಗ್ತಾ ಇದೆ. ಅದೇ ರೀತಿ ಸೊ ನಮ್ಮ ಡಾಟಾ ನೋಡಿದರೆ ಸ್ಪೆಷಲ್ ಎಜುಕೇಟರ್ ಸಂಖ್ಯೆ ನೋಡಿದರೆ ನಮ್ಮ ದೇಶದಲ್ಲಿ ಇರುವಂಥ ಸ್ಪೆಷಲ್ ಎಜುಕೇಟರ್ ಸಂಖ್ಯೆ ಸೊ ಒಂದು 2,00,000ದಿಂದ 2,50,000 ಅದೇ ರೀತಿ ನಾವು ಡಾಟಾ ಪುನಃ ಹೋದರೆ ಆಟಿಸಮ್ ಸಂಖ್ಯೆ WHO ಪ್ರಕಾರ 100ರಲ್ಲಿ 1 ಮಕ್ಕಳು ಇದ್ದಾರೆ. ಅದೇ ರೀತಿ ಇಂಡಿಯಾ ಡಾಟಾ ನೋಡಿದರೆ 68 ಮಕ್ಕಳಲ್ಲಿ 1 ಮಕ್ಕಳು ಇದ್ದಾರೆ. ಅಂದರೆ ಬಿಗ್ ಆದಂಥ ಗ್ಯಾಪ್ ಇದೆ ಡಿಮಾಂಡ್ ಮತ್ತು ಸಪ್ಲೈ. ಅದನ್ನು ಫಿಲ್ ಮಾಡಬೇಕು. ನಾವು ಕ್ವಾಲಿಫೈಡ್ ಆಗತಕ್ಕಂಥ ಸ್ಪೆಷಲ್ ಎಜುಕೇಟರ್ನ ನಮ್ಮ ದೇಶಕ್ಕೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಫೌಂಡರ್ಗಳದ್ದು ಮತ್ತು ಬೋರ್ಡ್ ಮೆಂಬರ್ದು ಕನಸು. ಅದನ್ನು ನೆರವೇರಿಸಲಿಕ್ಕೆ ಸ್ಪೆಷಲ್ ಎಜುಕೇಷನ್ ಕಾಲೇಜ್ ಕೂಡ ಇಲ್ಲಿ ಮುಂದಿನ ದಿನಗಳಲ್ಲಿ ರೆಡಿ ಆಗಲಿಕ್ಕಿದೆ. ಸೊ ಇದೊಂದು ನಮ್ಮ ದಿವ್ಯಾಂಗ ಮಕ್ಕಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಸರ್ವಿಸನ್ನು ಕೂಡ ಕೊಡುವಂತಹ ಅದ್ಭುತವಾದಂಥ ಭಾರತದಲ್ಲಿ ಒಂದು ಅದ್ಭುತವಾದಂಥ ಸೆಂಟರು ಸೊ ಮಾಧವನದಲ್ಲಿ ನಿರ್ಮಾಣ ಆಗ್ತಿದೆ. ಸೊ ಇದಕ್ಕೆ ಮುಖ್ಯವಾದ ಕಾರಣಕರ್ತರು ನಮ್ಮ ಫೌಂಡರ್ಗಳ ಕನಸು ಮತ್ತು ದಾನಿಗಳ ಸಹಕಾರ. ಸೊ ನಾವು ಇವತ್ತು ICIC ಫೌಂಡೇಶನ್ ಕಡೆಯಿಂದ ಒಂದು ಡಿಜಿಟಲ್ ಲ್ಯಾಬ್ ರೆಡಿ ಆಗಿದೆ, ಮಲ್ಟಿ ಸ್ಕಿಲ್ಲಿಂಗ್ ಲ್ಯಾಬ್ ರೆಡಿ ಆಗಿದೆ. ಸೊ ನಮ್ಮ ಬೋರ್ಡ್ನ ಕನಸು ಏನಿದೆ, ಯೋಚನೆಗಳೇನಿದೆ ಅಂದರೆ ಇದು ಇಲ್ಲಿಗೆ ಎಂಡ್ ಆಗಲ್ಲ, ಇಲ್ಲಿಗೆ ಎಂಡ್ ಆಗಲ್ಲ. ಸೊ ನಾವು ಬಯಸುವಂಥದ್ದು ICIC ಫೌಂಡೇಶನ್ ಜೊತೆ ಪಾರ್ಟ್ನರ್ಶಿಪ್ಪು ಇದು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಆಗಬೇಕು. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪಾರ್ಟ್ನರ್ಶಿಪ್ ಆಗಬೇಕು. ದಿವ್ಯಾಂಗ ಮಕ್ಕಳ ಬದುಕಿನಲ್ಲಿ ಬೆಳಕನ್ನು ನೀಡುವಲ್ಲಿ ಸೇವಾ ಭಾರತಿ ಜೊತೆ ICIC ಫೌಂಡೇಶನ್ನು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಇಡೀ ದೇಶದಲ್ಲಿ ಸೊ ದಿವ್ಯಾಂಗ ಮಕ್ಕಳಿಗೆ ಅದ್ಭುತವಾದಂತಹ ಒಂದು ಸರ್ವಿಸನ್ನು ಕೊಡುವಂಥ ಸೆಂಟರ್ ಮಾಡೋದರಲ್ಲಿ ಮುಂದಿನ ದಿನಗಳಲ್ಲಿ ಎಂಟೈರ್ ICIC ಫೌಂಡೇಶನ್ನು ಸೊ ನಮ್ಮ ಜೊತೆ ಕೈ ಜೋಡಿಸಿದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಸೇವೆಯನ್ನು ಕೊಡಲಿಕ್ಕೆ ಆಗ್ತಿದೆ. ಆ ಒಂದು ಆಶಾವಾದವನ್ನು ಇಟ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಮುಖ್ಯವಾಗಿ. ಸೊ ಅದು ನಮಗೆ ನಂಬಿಕೆ ಇದೆ. ಯಾಕಂದರೆ ನಾನು ರಾಜ್ ಸಾಹೇಬರ ಜೊತೆ ಮಾತಾಡಿದಾಗ ಅವರು ಹೇಳುವಂಥ ಮಾತು ಸೊ ನಾವೀಗ ಸದ್ಯ ಪ್ರಾರಂಭ ಇದು ನಮ್ಮದು. ಸೊ ಖಂಡಿತವಾಗೂ ಕೂಡ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಇದೆ ಅಂತ. ಸೊ ಆ ಕನಸು ನಮ್ಮಕ್ಕಿದೆ. ಅದಕ್ಕೆ ಜೀವ ತುಂಬುವ ಕೆಲಸವನ್ನು ಸೊ ಇವತ್ತು ನಮ್ಮ ಜೊತೆ ಇಲ್ಲಿರ್ತಕ್ಕಂಥ ಎಲ್ಲ ಫೌಂಡೇಶನ್ ಟೀಮು ಬ್ಯಾಂಕ್ನವರು ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಎಂಬ ನಂಬಿಕೆಯನ್ನು ನಾವು ಇಟ್ಕೊಳ್ತಿದ್ದೀವಿ. ಸೊ ಇನ್ನೊಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇರುವಂಥದ್ದು ಮಾಸ್ ಬರ್ತ್ಡೇ ಕಾರ್ಯಕ್ರಮ. ಸೊ ಮಾಸ್ ಬರ್ತ್ಡೇ ಕಾರ್ಯಕ್ರಮ ಅಂದರೆ ಸೊ ಭಾಳ ಜನಕ್ಕೆ ಪ್ರಶ್ನೆಗಳು ಕೇಳಿದ್ದು ಏನಿದು ಮಾಸ್ ಬರ್ತ್ಡೇ ಕಾರ್ಯಕ್ರಮ ಅಂತ. ಅಂದರೆ ನಾವು ಪ್ರತಿ ಮಗುದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಕಡೆ ಮಾಡಲ್ಲ. ಆದರೆ ನಮ್ಮ ಬೋರ್ಡ್ನ ಕನಸೇನಿದೆ ಅಂದರೆ ಸೊ ಎಲ್ಲ ಮಕ್ಕಳು ಕೂಡ ಇಂಪಾರ್ಟೆಂಟು, ಎಲ್ಲ ಮಕ್ಕಳು ಕೂಡ ಶ್ರೇಷ್ಠ. ಸೊ ಒಂದು ಮಗುವಿಗೆ ಬರ್ತ್ಡೇ ಸೆಲೆಬ್ರೇಟ್ ಆಗ್ತದೆ, ಇನ್ನೊಂದು ಮಗುವಿಗೆ ಬರ್ತ್ಡೇ ಸೆಲೆಬ್ರೇಷನ್ ಆಗದೆ ಇರಬಾರ್ದು. ಪ್ರತಿ ಮಗುವಿಗೆ ಏನು ಸೌಲಭ್ಯಗಳು ಸೇವೆಗಳು ಸಿಗುತ್ತೆ, ಆ ಪ್ರತಿ ಮಗುವಿಗೆ ಏನು ಸೌಲಭ್ಯಗಳು ಸಿಗುತ್ತೆ ಆ ಸೌಲಭ್ಯಗಳನ್ನು ನಾವು ಕೊಡಬೇಕು. ಇದು ನಮ್ಮ ಬೋರ್ಡ್ನಿನ ಕನಸು, ಇದು ನಮ್ಮ ವಿನೋದ್ ಶೆಣೈ ಸರ್ ಕನಸು, ಇದು ಈ ಸಂಸ್ಥೆಯನ್ನು ಕಟ್ಟಿದಂಥ ಡಾಕ್ಟರ್ UV ಶೆಣೈ ಅವರ ಕನಸು. ಅದನ್ನು ಚಳವಳಿ ಥರ ಪ್ರಾರಂಭ ಮಾಡಿದಂಥವರು ನಮ್ಮೆಲ್ಲ ಬೋರ್ಡ್ ಮೆಂಬರ್ಗಳು. ಇವತ್ತು ಮಾಸ್ ಬರ್ತ್ಡೇ ನಾವು ಬಿಗಿನಿಂದ ಮಾಡ್ತಾ ಇದ್ದೀವಿ. ನಮ್ಮದು ಇನ್ನೊಂದು ಸ್ಕೂಲ್ ಇದೆ. ಸೊ ಚೇತನ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಒಂದು ಸ್ಕೂಲ್ ಇದೆ, ರೋಮನ್ ಕೆಥರಿನ್ ಲೋಬ್ ಅಂತ ವಿಜುವಲ್ ಇಂಪೈರ್ಡ್ ಸ್ಕೂಲ್ ಇದೆ. ಈ ಪ್ರತಿ ಸ್ಕೂಲಲ್ಲಿ ಕೂಡ ಮಾಸ್ ಬರ್ತ್ಡೇಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ದಿನದಲ್ಲಿ ನಮಗೆ ಖುಷಿ ವಿಚಾರ ಅಂದರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ICIC ಫೌಂಡೇಶನ್ ನಮ್ಮ ಜೊತೆ ಇದೆ. ಅಂದರೆ ಸೊ ಮಾಸ್ ಬರ್ತ್ಡೇಯ ಖುಷಿಯ ಸಂತೋಷದಲ್ಲಿ ಕೂಡ ನೀವು ನಮ್ಮ ಜೊತೆ ಸೇರಿಕೊಂಡಿದ್ದೀರಿ. ಸೊ ನಾನು ನಿಮಗೆ ಮಗದೊಮ್ಮೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ. ಸೊ ಪೇರೆಂಟ್ ಮೀಟಿಂಗ್ ಮಾಡುವಾಗ ನಮ್ಮ ಫೌಂಡೇಶನ್ ಪೇರೆಂಟ್ಸ್ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಂದು ತಾಯಿ ಹೇಳಿದಂಥ ಮಾತು ನನಗೆ ಇವತ್ತು ಕೂಡ ನೆನಪಾಗುತ್ತೆ. ನಾವು ಬೇರೆ ಶಾಲೆಗೆ ಮಗು ಹೋಗ್ತಾ ಇತ್ತು, ಆದರೆ ತುಂಬ ದಿನ ಹೋಗಿದೆ, ಆದರೆ ಇತ್ತೀಚೆಗೆ ನಿಮ್ಮ ಸ್ಕೂಲಿಗೆ ಬಂದಿದೆ, ಇಲ್ಲಿ ತನಕ ನನ್ನ ಮಗು ನನ್ನನ್ನು ಅಮ್ಮ ಅಂತ ಕರೆದಿಲ್ಲಾಯಿತು ಅಂತ. ಇವತ್ತು ನನ್ನ ಮಗು ನನ್ನ ಅಮ್ಮ ಅಂತ ಕರಿತಾ ಇದೆ ಅಂತ. ಅಂದರೆ ಸೊ ಇದು ತಾಯಿಗೆ ಆಗುವಂಥ ಎಷ್ಟು ಸಂತೋಷ ಇರ್ಬೋದು. ಒಂದು ಮಗು ತಾಯಿ ಬಯಸುವಂಥದ್ದು ಅಮ್ಮ ಅಂತ ಕರೆಯುವಂಥದ್ದು, ಆದರೆ ಅಮ್ಮ ಅಂತ ಕರೆದಿಲ್ಲ ಅಂತ ಅದು ಎಷ್ಟು ನೋವಾಗ್ಬೋದು ಮತ್ತು ಆ ಅಮ್ಮ ಕರೆಯುವಂಥ ಸಂದರ್ಭ ಎಷ್ಟು. ಸೊ ಅಂದರೆ ಇದು ಭಾಳಷ್ಟು ಜನರಿಗೆ ಅನಿಸುತ್ತೆ ಇದೇನು ಚಿಕ್ಕ ವಿಚಾರ, ಅಮ್ಮ ಅಂತ ಕರೆದಿದ್ದೇನು ಅಂತ. ಆದರೆ ಈ ದಿವ್ಯಾಂಗ ಮಕ್ಕಳಲ್ಲಿ ಅಮ್ಮ ಅಂತ ಕರೆಯುವಂಥ ಒಂದು ಪದ ಬರುವಂಥದ್ದು, ಅದು ಆ ಖುಷಿ ಸೇವಾಭಾರತಿಗೆ ಆಗುವಂಥ ಖುಷಿ ತುಂಬ, ನಮ್ಮ ಸ್ಪೆಷಲ್ ಎಜುಕೇಟರ್ಗೆ ಆಗುವಂಥ ಖುಷಿ ತುಂಬ. ಸೊ ಮಾತು ಬರದಂಥ ಮಗು ಮಾತಾಡುತ್ತೆ. ಸೊ ಟಾಯ್ಲೆಟ್ಗೆ ಹೋಗೋಕ್ಕೆ ಗೊತ್ತಿಲ್ಲದ ಮಗು ಓನಾಗಿ ಟಾಯ್ಲೆಟ್ಗೆ ಹೋಗುತ್ತೆ. ಬಟ್ಟೆ ಹಾಕಲಿಕ್ಕೆ ಗೊತ್ತಿಲ್ಲದ ಮಗು ಬಟ್ಟೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಗುತ್ತೆ. ಹಲ್ಲುಜ್ಜಕ್ಕೆ ಗೊತ್ತಿಲ್ಲದ ಮಗು ಇಲ್ಲಿ ಬಂದ ಮೇಲೆ ಹಲ್ಲುಜ್ಜಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಇಲ್ಲಿ ಬರುವಂಥ ಮಕ್ಕಳು ಯಾವ ರೀತಿ ಇರ್ತಾರೆ ಅಂದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರುವಾಗ ಬಟ್ಟೆ ಹಾಕಿ ಗೊತ್ತಿರಲ್ಲ, ಆದರೆ ಸೊ ಇಲ್ಲಿಂದ ಹೊರಗಡೆ ಹೋಗುವಾಗ ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡುವಂಥ ಜೀವನಕ್ಕೆ ಬರ್ತಾರೆ. ಸೊ ಅದು ಆ ಒಂದು ಶಕ್ತಿನ ತುಂಬುವಂಥ ಕೆಲಸನ ನಮ್ಮ ಸ್ಪೆಷಲ್ ಎಜುಕೇಟರು ಮತ್ತು ಸೇವಾ ಭಾರತಿ ಎಲ್ಲ ಟೀಮ್ ಮೆಂಬರ್ಸು ಕೆಲಸ ಮಾಡ್ತಾರೆ. ಸೊ
ಸೊ ಅಂದರೆ ನಮ್ಮಲ್ಲಿ ಖುಷಿ ವಿಚಾರ, ನಾನು ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ದೊಡ್ಡದಾದಂಥ ವಾಲಂಟಿಯರ್ ಟೀಮ್ ಇದ್ದಾರೆ. ಸೊ ಇಲ್ಲಿ ತುಂಬ ಜನ ವಾಲಂಟಿಯರ್ ಇದ್ದಾರೆ, ನಾನು ಹೆಸರು ಹೇಳಕ್ಕೆ ಹೋಗೋಕ್ಕೆ ಆಗಲ್ಲ, ತುಂಬ ಲಿಸ್ಟ್ ದೊಡ್ಡದಿದೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ವಾಲಂಟಿಯರ್ಸ್ ಯಾರು? ಸೊ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ಸ್ಗಳು, ಬ್ಯಾಂಕಿಂಗ್ ಇಲ್ಲಿರ್ತಕ್ಕಂಥ ಟೀಮ್ಗಳು, ಪ್ರೊಫೆಷನಲ್ಸು. ಸೊ ನಮ್ಮ ಬೋರ್ಡ್ ಯಾರು? ನಮ್ಮ ಬೋರ್ಡ್ನ ಒಂದು ಸುತ್ತ ನೋಡಿದರೆ ತುಂಬ ಕ್ರೆಡಿಬಲ್ ಆದಂಥ ಬೋರ್ಡ್ಗಳಿದೆ. ಸೊ ತುಂಬ ಟ್ರಾನ್ಸ್ಪರೆಂಟ್ ಬೋರ್ಡ್ಗಳಿದೆ. ನೀವು ಎದುರುಗಡೆ ಕೂತ್ಕೊಂಡವರಲ್ಲಿ ಒಬ್ಬರು ನಮ್ಮ ಹತ್ರ ಯಾವತ್ತೂ ಮಾತಾಡಲ್ಲ ವೇದಿಕೆಯಲ್ಲಿ, ವಿನೋದ್ ಶೆಣೈ ಅವರು. ಆದರೆ ಸೊ ಅವರು ನಾನಿಲ್ಲಿ ಬರೋದು ಎಲ್ಲಿಯಾದರೂ ಲೇಟ್ ಆದರೂ ಕೂಡ ಒಬ್ಬರು ಡೋನರ್ನ ಕರ್ಕೊಂಡು ಬಂದು ಒಂದು ಸುತ್ತು ಬರ್ತಾರೆ. ಅಂದರೆ ಸೊ ನಮ್ಮ ಬೋರ್ಡ್ ಯಾವ ರೀತಿ ಇದೆ ಅಂದರೆ ಸಂಪೂರ್ಣವಾಗಿ ವಾಲಂಟರಿ ಸರ್ವಿಸ್ನ ಕೊಡ್ತಾ ಇದೆ, ಟ್ರಾನ್ಸ್ಪರೆನ್ಸಿ ಇದೆ, ಅಕೌಂಟೇಬಲ್ ಇದೆ. ಅಂಥ ಬೋರ್ಡ್ ಇರೋ ಕಾರಣ ಇವತ್ತು ಇಷ್ಟು ದೊಡ್ಡದಾದಂಥ ಒಂದು ಸಂಸ್ಥೆಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದ ಕಾರಣ ಸೊ ಭಾಳಷ್ಟು ಆರ್ಗನೈಸೇಷನ್ ನೀವು ನೋಡಿದೆ, ಕ್ರೆಡಿಬಲ್ ಬೋರ್ಡು ಸಿಗೋದು ಕಷ್ಟ, ಕ್ರೆಡಿಬಲ್ ಬೋರ್ಡ್ಗಳು ಸಿಗೋದಿಲ್ಲ. ಯಾಕಂದರೆ ಎನ್ ಜಿ ಒಗಳು ಬರಬೇಕಾದ್ರೆ ಬೋರ್ಡ್ ಮೆಂಬರ್ಗಳು ಯೋಚನೆ ಮಾಡ್ತಾರೆ, ಎನ್ ಜಿ ಒ ಚೆನ್ನಾಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಸಮಸ್ಯೆ ಆಗ್ಬೋದು ಅಂತ. ಆದರೆ ನಮ್ಮ ಎನ್ ಜಿ ಒದಲ್ಲಿ ಕ್ರೆಡಿಬಲ್ ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಬಿಸ್ನೆಸ್ ಮಾಲಿಗಳಿದ್ದಾರೆ. ಆದ ಕಾರಣ ತುಂಬ ಕ್ರೆಡಿಬಲ್ ಆದ ಬೋರ್ಡ್ ಇದೆ. ಸೊ ಆದ ಕಾರಣ ಸೊ ನಾನು ಹೇಳುವಂಥದ್ದು, ನಾವು ಮುಂದಿನ ದಿನಗಳಲ್ಲಿ ಸೊ ಈ ಪಾರ್ಟ್ನರ್ಶಿಪ್ಪು ದೊಡ್ಡ ಮಟ್ಟದಲ್ಲಿ ಲಾಂಗ್ ಟರ್ಮ್ ಆಗಿ ಬೆಳೆಯುವಂಥ ಎಲ್ಲ ಅವಕಾಶಗಳಿದೆ ಮತ್ತು ನಾವು ಸೊ ದೊಡ್ಡ ಮಟ್ಟದ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಪ್ಯಾರೆಂಟ್ಸಿಗೆ ಒಂದು ಮಾತುಗಳನ್ನ ಹೇಳಿ ನಾನು ಕೊನೆ ಮಾತಿಗೆ ವಿರಾಮನ ಹೇಳ್ತೀನಿ. ಒಂದು ಚಿಕ್ಕದಾದ ಒಂದು ಕಥೆನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಗಾರ್ಡನ್ನ ಮೇಂಟೈನ್ ಮಾಡುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಅವನಿಗೆ ಸೂಪರ್ವೈಸರು ಅನೇಕ ಬೀಜಗಳನ್ನ ಕೊಟ್ಟಿರ್ತಾನೆ. ಸೊ ಆ ಬೀಜಗಳನ್ನ ಪಾಟಲ್ಲಿ ಹಾಕು ಅಂತ ಹೇಳಿರ್ತಾನೆ. ಸೊ ಗಾರ್ಡನ್ನ ಮೇಂಟೈನ್ ಮಾಡುವಂಥ ವ್ಯಕ್ತಿ ಆ ಪಾಟ್ಗಳಲ್ಲಿ ಬೀಜಗಳನ್ನ ಹಾಕ್ತಾನೆ. ಸೊ ಆ ಬೀಜಗಳನ್ನ ಹಾಕಿದ ಮೇಲೆ ಸೂರ್ಯಕಾಂತಿ, ಗುಲಾಬಿ, ಬೇರೆ ಬೇರೆ ಹೂಗಳನ್ನ ಬಿಡೋಕ್ಕೆ ಪ್ರಾರಂಭ ಮಾಡುತ್ತೆ ಬೇರೆ ಬೇರೆ ಪಾಟಲ್ಲಿ. ಆದರೆ ಒಂದು ಪಾಟಲ್ಲಿ ಯಾವುದೇ ಕಾರಣಕ್ಕೂ ಗಿಡನೇ ಮೇಳಕ್ಕೆ ಬರುವುದಿಲ್ಲ, ಹಾಗೆ ಇರುತ್ತೆ. ಸೊ ಆವಾಗ ಆ ಗಾರ್ಡನ್ ಮಾಡುವಂಥ ವ್ಯಕ್ತಿ ಆ್ಯಕ್ಚುಲಿ ಸ್ಪೆಷಲ್ ಎಜುಕೇಟರ್ ಏನು ಯೋಚನೆ ಮಾಡ್ತಾರೆ, ಸೊ ನಮ್ಮ ಸೇವಾ ಭಾರತಿ ಟೀಮ್ ಏನು ಯೋಚನೆ ಮಾಡ್ತಾರೆ, ಅಂಥ ಒಬ್ಬ ಗಾರ್ಡನ್ ಮಾಡುವಂಥ ವ್ಯಕ್ತಿ ಇರ್ತಾನೆ. ಸೊ ಅವನು ಸೂಪರ್ವೈಸರ್ ಅವನಿಗೆ ಹೇಳ್ತಾನೆ, ಆ ಪಾಟ್ ತುಂಬ ವೇಸ್ಟ್ ಆಗ್ತಾ ಇದೆ, ಅದಕ್ಕೆ ನೀರು ವೇಸ್ಟು, ಆ ಒಂದು ಸ್ಪೇಸ್ ಖಾಲಿ ಆಗುತ್ತೆ, ಆ ಪಾಟ್ನ ನೀನು ಬಿಸಾಕು ಅಂತ. ಸೊ ಆದರೆ ನಮ್ಮಲ್ಲಿರುವಂಥ ಟೀಮ್ ಏನಿದೆ ಅದನ್ನು ಬಿಸಾಡಲ್ಲ. ಸೊ ನಮಗೆ ನಂಬಿಕೆ ಇದೆ, ಸೊ ಆ ಒಂದು ಪಾಟಲ್ಲೂ ಕೂಡ ದೊಡ್ಡದಾದಂಥ ಗಿಡ ಬರ್ಬೋದು, ನಾವು ತಾಳ್ಮೆಯನ್ನು ಇಟ್ಕೊಳ್ಬೇಕು ಅಂತ. ಸೊ ಸೂಪರ್ವೈಸರ್ ಮಾತನ್ನು ಅವನು ಗಾರ್ಡನ್ ಮೇಂಟೈನ್ ಮಾಡೋನು ಕೇಳೋದಿಲ್ಲ, ಆ ಪಾಟನ್ನು ಏನು ಮಾಡ್ತಾನೆ, ಆ ಪ್ಲೇಸಿಂದ ಬದಲಾವಣೆ ಮಾಡ್ತಾನೆ. ಅಂದರೆ ಯಾವ ರೀತಿ ಪ್ಯಾರೆಂಟ್ಸು ತಮ್ಮ ಮನೆಯಿಂದ ಸ್ಪೆಷಲ್ ಎಜುಕೇಷನ್ ಸೆಂಟ್ರ್ ಏನಿದೆ ಸೇವಾ ಭಾರತಿದು ಅಲ್ಲಿಗೆ ಕರ್ಕೊಂಡು ಬಂದಾಗೆ ಸೊ ಪ್ಲೇಸ್ನ ಬದಲಾವಣೆ ಮಾಡ್ತಾನೆ. ಸ್ವಲ್ಪ ಸಮಯ ಅದೇ ನೀರನ್ನ ಹಾಕ್ತಾನೆ. ಸೊ ಸೂಪರ್ವೈಸರ್ ಮಾತನ್ನು ಕೇಳಲ್ಲ. ಒಂದು ದಿನ ಆ ಎಲ್ಲ ಗುಲಾಬಿ ಹೂಗಳು ಅದೆಲ್ಲ ಗುಲಾಬಿ ಕೊಡುತ್ತೆ, ಬೇರೆ ಕೊಡುತ್ತೆ, ಒಣಗಿ ಹೋಗುತ್ತೆ ಸ್ವಲ್ಪ ದಿನದಲ್ಲಿ. ಆದರೆ ಈ ಪಾಟಲ್ಲಿ ಒಂದೇ ದಿನ ಪಾಟ್ ಏನಿದೆಯಲ್ಲ, ಸೊ ಮಣ್ಣಿನ ಪಾಟು ಅದು ಒಡೆದು ಚೂರಾಗುತ್ತೆ. ಸೊ ಯಾಕಿರ್ಬೋದು ಅಂತ ಕೇಳಿದರೆ, ಆ ಪಾಟು ಅಲ್ಲಿರುವಂಥ ಬೀಜ ಶ್ರೇಷ್ಠವಾದ ಬೀಜ ಆಗಿರುತ್ತೆ. ಅದು ಮೊಳಕೆ ಬರೋಕ್ಕೆ ಬೀಜ ಟೈಮ್ ತಗೊಳುತ್ತೆ, ಬೇರುಗಳನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಬೇರುಗಳು ತುಂಬ ಆಳಕ್ಕೆ ಹೋಗುವಂಥ ಟೈಮ್ಗಳನ್ನ ಜಾಸ್ತಿ ತಗೊಳುತ್ತೆ. ಆ ಯೋಚನೆ ಇಟ್ಕೊಂಡಂಥ ಗಾರ್ಡನ್ ಗೊತ್ತಿತ್ತದು. ಸೊ ಅದು ಆಳಕ್ಕೆ ತಗೊಳ್ಳುವಂಥ ಸಂದರ್ಭದಲ್ಲಿ ಜಾಸ್ತಿ ಗಟ್ಟಿಯಾಗಿ ದೊಡ್ಡದಾದಂಥ ಮರವನ್ನು ಆಗುವಂಥ ಸನ್ನಿವೇಶ ಇರ್ಬೋದು ಅಂತ ಯೋಚನೆ ಮಾಡಿರ್ತಾನೆ. ಮುಂದಿನ ದಿನ ಅದು ಅತ್ಯಂತ ದೊಡ್ಡವಾಗಿ ಬೆಳೆಯುವಂಥ ಮರವಾಗಿ ಬೆಳೆಯುತ್ತೆ. ಸೊ ಆದ ಕಾರಣ ಸೊ ನಾವು ನಂಬಿಕೆಯನ್ನು ಇಟ್ಕೊಳ್ಬೇಕು ಎಲ್ಲ ಪ್ಯಾರೆಂಟ್ಸ್ಗಳು ಕೂಡ. ಸೊ ನಮ್ಮ ಮಗು ಎಲ್ಲ ಮಕ್ಕಳ ಥರ ಇಲ್ಲ, ಆ ಯೋಚನೆ ಬೇಡ. ಸೊ ಈ ಆತ್ಮವಿಶ್ವಾಸ ನಮಗಿದೆ, ಸೇವಾ ಭಾರತಿಯ ಫೌಂಡರ್ಸಿಗಿದ್ದಾರೆ, ಸೇವಾ ಭಾರತಿಯ ಟೀಮಿಗಿದೆ. ಸೊ ನಿಮ್ಮ ಜೊತೆ ನಾವಿರ್ತೀವಿ. ನಿಮ್ಮ ಮಗು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡುವಂಥ ಸಾಧ್ಯತೆಗಳು ಖಂಡಿತವಾಗಿಯೂ ಕೂಡ ಇದೆ. ಸೊ ಆದ ಕಾರಣ ನಂಬಿಕೆ ಇರಲಿ, ಚಿಂತೆ ಮಾಡಬೇಡಿ. ಸೊ ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಏನಿದೆ ಅದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ನೀವು ಒಂದು ರೌಂಡು ಬಿಲ್ಡಿಂಗ್ಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ, ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡದಾದಂಥ ಇಷ್ಟು ಸುಸಜ್ಜಿತವಾದಂಥ ಯಾವುದೇ ಸೆಂಟರ್ಗಳು ಕೂಡ ಸಿಗಲಿಕ್ಕಿಲ್ಲ. ಸ್ಪೆಷಲ್ ಎಜುಕೇಟರ್ ಬಗ್ಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಇದ್ದಾರೆ, ಸೇವಾ ಭಾರತಿ ಟೀಮ್ ಗೊತ್ತಿದೆ ಯಾವ ರೀತಿ ಇದ್ದಾರೆ. ಆದರೆ ಒಂದು ರಿಕ್ವೆಸ್ಟ್ ನಾನು ಎಲ್ಲ ಪ್ಯಾರೆಂಟ್ಸ್ ಜೊತೆ ಮಾಡ್ತಿದ್ದೀನಿ, ನಿಮ್ಮ ಮಗುವಿನ ಬದುಕಲ್ಲಿ ಯಶಸ್ಸನ್ನು ಮೂಡಿಸೋದು ಕೆಲಸ ಖಾಲಿ ಸೇವಾ ಭಾರತಿ ಸಂಸ್ಥೆದು ಮಾತ್ರ ಅಲ್ಲ, ಪ್ಯಾರೆಂಟ್ಸ್ ಜವಾಬ್ದಾರಿ ತುಂಬ ಇದೆ. ಸೊ ಆದ ಕಾರಣ ಪೇರೆಂಟ್ಸ್ಗಳು ಸೊ 3 ತಿಂಗಳಿಗೆ ಒಂದ್ಸಲ ಮೀಟಿಂಗ್ಗೆ ಬರಬೇಕು, ಸ್ಪೆಷಲ್ ಎಜುಕೇಟರ್ ಮೀಟ್ ಆಗಬೇಕು, ನಿಮ್ಮ ಮಕ್ಕಳ ಬಗ್ಗೆ ನೀವು ಮನೆಯಲ್ಲಿ ಕೇರ್ ತಗೊಳ್ಬೇಕು. ಅಂಥ ಸಂದರ್ಭದಲ್ಲಿ ನೀವು ಸ್ಪೆಷಲ್ ಎಜುಕೇಟ್ರು ಸೇವಾ ಭಾರತಿ ಎಲ್ಲ ಟೀಮು ಜೊತೆಗೂಡಿದಾಗ ನಾವು ದಿವ್ಯಾಂಗ ಮಗುವಿನ ಯಶಸ್ವಿಯಲ್ಲಿ ನಗುವನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಫ್ಯಾಮಿಲಿ ಕೂಡ ನಗುವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಕೊನೆಗೆ ವಿರಾಮ ಆಗ್ತಿದ್ದೀನಿ. ಧನ್ಯವಾದಗಳು.
ನಮ್ಮ ಸಂಸ್ಥೆ ಹಾಗೂ ಅದರ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದ ತಮಗೆ ಧನ್ಯವಾದಗಳು ಸರ್. ಯಾವುದೇ ಒಂದು ಶುಭ ಕಾರ್ಯವು ಅಧಿಕೃತವಾಗಿ ಚಾಲನೆಗೊಳ್ಳುವುದು ಅದರ ಉದ್ಘಾಟನೆಯೊಂದಿಗೆ. ಬೆಳಕು ಬರಲಿ ಎಂದು ಕಾಯುವ ಬದಲು ನೀವೇ ಒಂದು ಹಣತೆಯಾಗಿ ಬೆಳಗಲು ಪ್ರಯತ್ನಿಸಿ ಎಂಬ ನುಡಿಯಂತೆ ಈ ಹೊತ್ತು ದೀಪ ಹೊತ್ತಿಸುವ ಮೂಲಕ ಜ್ಯೋತಿ ಸ್ವರೂಪಿಯಾದ ದೀಪ ಮಾತೆಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಎಂದು ಹೇಳುತ್ತಾ ಇದೀಗ ದೀಪ ಪ್ರಜ್ವಲನೆಯನ್ನು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಮಗೆ ಧನ್ಯವಾದಗಳು. ಕ್ಷಮಾ ದಕ್ಷಿಣ ಕನ್ನಡ ಜಿಲ್ಲಾ ಇವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹುಟ್ಟುಹಬ್ಬ ಎಂಬುದು ಕೇವಲ ಒಂದು ಆಚರಣೆಯ ಮಾತ್ರವಲ್ಲ, ಅದು ನಮ್ಮ ಜೀವನದ ಒಂದು ಅಮೂಲ್ಯ ಕ್ಷಣದ ನೆನಪು. ಕಳೆದ ವರ್ಷದ ನಾವು ಕಲಿತ ಪಾಠಗಳು, ಸಾಧಿಸಿದ ಯಶಸ್ವಿಗಳು ಮತ್ತು ಎದುರಿಸಿದ ಸವಾಲುಗಳನ್ನು ನೆನಪಿಸುವ ದಿನವಾಗಿದೆ. ಅದೇ ಸಮಯದಲ್ಲಿ ಮುಂದಿನ ದಿನಗಳಿಗಾಗಿ ಹೊಸ ಕನಸುಗಳನ್ನು ಕಾಣಲು, ಹೊಸ ಗುರಿಗಳನ್ನು ಹೊಂದಲು ಪ್ರೇರಣೆ ನೀಡುವ ದಿನವೂ ಆಗಿದೆ. ಮಕ್ಕಳಿಗೆ ಹುಟ್ಟುಹಬ್ಬ ಎಂದರೆ ನಗು, ಆಟ, ಉಡುಗೊರೆ ಮತ್ತು ಕೇಕಿನ ಸಂತೋಷ. ಆದರೆ ಅದರ ಹಿಂದಿರುವ ನಿಜವಾದ ಅರ್ಥವೆಂದರೆ ಜೀವನದ ಪ್ರತಿಯೊಂದು ಕ್ಷಣವು ಸಾರ್ಥಕವಾಗಿ ಬದುಕಬೇಕೆಂಬ ಸಂದೇಶ. ಹುಟ್ಟುಹಬ್ಬವು ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುವ ಮತ್ತು ನಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿಸುವ ಒಂದು ವಿಶೇಷ ಹಬ್ಬವಾಗಿದೆ. ಇದೀಗ ನಮ್ಮ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಮುದ್ದು ಮಕ್ಕಳೆಲ್ಲ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ ಆರತಿ ಮಾಡಿ, ಸಿಹಿಯನ್ನು ತಿನ್ನಿಸಿ ಮತ್ತು ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತು ಸ್ವಯಂ ಸೇವಕರು, ವಿಶ್ವಸ್ತರು ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಜೀವನ ಸದಾ ನಗುವಿನಿಂದ ತುಂಬಿರಲಿ. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಆ ದೇವರ ಆರೈಕೆ ಇರಲಿ. ಇಂದಿನ ಸುದಿನ ನಿಮ್ಮ ಹುಟ್ಟಿದ ದಿನ. ನಗುತ್ತ ಸದಾ ಸಾಗಲಿ ನಿಮ್ಮ ಬದುಕಿನ ಪಯಣ. ಆ ದೇವರು ನಿಮ್ಮನ್ನು ಸದಾ ಕಾಪಾಡಲಿ. 100 ಕಾಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇವೆ. ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟನ್ನು ಸಿದ್ಧಪಡಿಸಿದ್ದು, ಇದನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಾಜ್ ಸಾಹೇಬ್ ಶಿಕಾರಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಸರ್. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದ್ದು, ಇದನ್ನು ನಮ್ಮ ಶಾಲಾ ವಿಶೇಷ ಶಿಕ್ಷಕಿಯಾದ ಕುಮಾರಿ ಯಶೋಧ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರಯತ್ನವೇ ಸಾಧನೆಯ ಮೊದಲ ಹೆಜ್ಜೆ. ವೈಕಲ್ಯ ಎಂಬುದು ಒಂದು ಅಡೆತಡೆಯಲ್ಲ, ಅದು ನಿಮ್ಮೊಳಗಿನ ವಿಭಿನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಒಂದು ಅವಕಾಶವಾಗಿದೆ ಎಂಬ ಮಾತಿನಂತೆ ವಿಶ್ವ ಡೌನ್ ಸಿಂಡ್ರೋಮ್ ಡೇಯ ಪ್ರಯುಕ್ತ ಫಾದರ್ ಮುಲ್ಲರ್ಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಇಲ್ಲಿ ದಿನಾಂಕ 23/2026 ನಡೆದ ಎಂಬೋಲ್ಡನ್ 26 ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೂ ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಈ ಬಹುಮಾನವನ್ನು ಶ್ರೀ ಶಶಿಕುಮಾರ್ ಎನ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳು ಅದಿತ್ ಆರ್, ಚೈತ್ರ. ಎಲ್ಲರೂ ಕೈಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೃತಿ, ಧನುಷ್, ಪ್ರೀತಮ್, ಜುಲ್ಫಾ, ಅನ್ವಿತಾ, ಸಂಪತ್, ಚಾಂದಿನಿ. ಬಹುಮಾನ ವಿತರಿಸಿದ ತಮಗೆ ಧನ್ಯವಾದಗಳು ಸರ್.
ಇದೇ ರೀತಿ ವಿಶ್ವ ಡೌನ್ ಸಿಂಡ್ರೋಮ್ ಡೇಯ ಪ್ರಯುಕ್ತ ಮಂಗಳೂರಿನ ಶಕ್ತಿನಗರದಲ್ಲಿ ನಡೆದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ದಿನಾಂಕ 21/3/2026 ಡೌನ್ ಸಿಂಡ್ರೋಮ್ ಮಕ್ಕಳಿಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕೊಡಗು ಜಿಲ್ಲೆಯ ಬೋತ್ ಚಾಂಪಿಯನ್ಶಿಪ್ 2026 ಇದರ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಈ ಬಹುಮಾನವನ್ನು ಶ್ರೀಯುತ ರಾಜಾ ಸಾಹೇಬ್ ಶಿಕಾರಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳು ಚೈತ್ರ, ಕೃತಿ, ಧನುಷ್, ಅದಿತ್. ಎಲ್ಲ ಇಲ್ಲಿ ನೆರೆದಿರುವಂಥವರು ಮಕ್ಕಳಿಗೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಿಸಿದ ತಮಗೆ ಧನ್ಯವಾದಗಳು ಸರ್. ಅದೇ ರೀತಿ ದಿನಾಂಕ 23/3/2026 ನಮ್ಮ ಶಾಲೆಯಲ್ಲಿ ವಿಶ್ವ ಡೌನ್ ಸಿಂಡ್ರೋಮ್ ಡೇಯ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಛದ್ಮವೇಷ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಇದರ ಬಹುಮಾನವನ್ನು ಶ್ರೀಯುತ ಸಂತೋಷ್ ಮಾಳಿಕೊಪ್ಪ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳು ಪ್ರತಾಪ್, ಸಂಪತ್. ಎಲ್ಲರೂ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಮಾಜಿನ್, ಕೃತಿ, ವಿಘ್ನೇಶ್, ಬಹುಮಾನವನ್ನು ವಿತರಿಸಿದ ತಮಗೆ ಧನ್ಯವಾದಗಳು ಸರ್. ಬಹುಮಾನವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿದ ಕುಮಾರಿ ಯಶೋಧ ಇವರಿಗೆ ಧನ್ಯವಾದಗಳು ಹಾಗೂ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟ ನಮ್ಮ ಅತಿಥಿಗಳಿಗೂ ಧನ್ಯವಾದಗಳು ಹಾಗೂ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟ್ಟ ಇದರ ವತಿಯಿಂದ ವಾಕ್ ಮತ್ತು ವೀಲ್ ಚೇರ್ ಅನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ನೀಡಲಿದ್ದಾರೆ. ರಾಜಶೇಖರ್ ಭಟ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಘಟಕದಲ್ಲಿರುವ ಎಲ್ಲ ಸಿಬ್ಬಂದಿ ವರ್ಗದವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಮನಸ್ಸನ್ನು ನಮಸ್ಕರಿಸುತ್ತಾ, ಸೇರಿದಂಥ ಹೆತ್ತವರಿಗೂ ಮಕ್ಕಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ನೆಲೆಯಲ್ಲಿ ಒಂದೆರಡು ಮಾತುಗಳು. ಸಕ್ಷಮ ಅಂತ ಹೇಳಿದರೆ ಸಮದೃಷ್ಟಿ ಕ್ಷಮತಾ ವಿಕಾಸ ಏವಂ ಅನುಸಂಧಾನ ಮಂಡಳ ಅಂತೇಳಿ ರಾಷ್ಟ್ರವ್ಯಾಪಿಯಾಗಿ ಕೆಲಸ ಮಾಡುವಂತಹ ಒಂದು ಸಂಘಟನೆ. ನಾವು ದಿವ್ಯಾಂಗರ ಸಬಲೀಕರಣ ಮತ್ತು ಸಮಾಜ ದಿವ್ಯಾಂಗರನ್ನು ನೋಡುವ ಏನು ರೀತಿ ಅದನ್ನು ಬದಲಾಯಿಸಲಿಕ್ಕೋಸ್ಕರ 2008ರಿಂದ ರಾಷ್ಟ್ರವ್ಯಾಪಿಯಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಸಮಾಜದಲ್ಲಿ ಏನು ದಿವ್ಯಾಂಗರು ಕುಟುಂಬಕ್ಕೆ ಹೊರೆ, ಸಮಾಜಕ್ಕೆ ಹೊರೆ ಅಥವಾ ರಾಷ್ಟ್ರಕ್ಕೆ ಹೊರೆ ಅಂತ ಹೇಳುವಂಥ ಒಂದು
ತಪ್ಪು ಕಲ್ಪನೆ ಇದೆ ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ದಿವ್ಯಾಂಗರು ಕೂಡ ಅವಕಾಶ ಕೊಟ್ಟರೆ ಯಾವುದೇ ಕೆಲಸವನ್ನು ಮಾಡಬಲ್ಲ ಅಂತ ಹೇಳಿ ನಾವು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಶ್ರಮ ಪಡುತ್ತಿರುವಂಥ ಸಂಘಟನೆ. 2008ರಲ್ಲಿ ರಕ್ತದಾನ ಶ್ರೇಷ್ಠ ದಾನ ಎಂಬ ಒಂದು ಧ್ಯೇಯದಿಂದ ಶುರು ಮಾಡಿ ನಮ್ಮ ಧ್ಯೇಯವಾಕ್ಯ ಜೀತೆ ಜೀತೆ ರಕ್ತದಾನ ಜಾತೆ ಜಾತೆ ನೇತ್ರದಾನ ಎಂಬ ಒಂದು ಪರಿಕಲ್ಪನೆಯೊಂದಿಗೆ ದಿವ್ಯಾಂಗರ ಸಬಲೀಕರಣ ಹಾಗೂ ಒಂದು ದಾನದ ಮನೋಭಾವ, ಅಂಗಾಂಗ ದಾನಗಳಿರ್ಬೋದು ಅಥವಾ ರಕ್ತದಾನಗಳು ಇರ್ಬೋದು, ಇದು ಸಮಾಜದಲ್ಲಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಕಡೆ ನಾವು ಏನು ದಿವ್ಯಾಂಗರಿಗೆ ಸಂಬಂಧಪಟ್ಟಂತಹ ಉಪಕರಣಗಳು ದಾನಿಗಳನ್ನು ಗುರುತಿಸಿ ಅವರಿಂದ ಅವರ ಏನು ಸಹಾಯ ಹಸ್ತವನ್ನು ಪಡೆದು ಈ ದಿವ್ಯಾಂಗರಿಗೆ ಬೇಕಾದಲ್ಲಿ ಕೊಡುವಂಥ ಕೆಲಸಕ್ಕೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಉಪಕರಣಗಳನ್ನು ಅದಮ್ಯ ಚೇತನ ಶಾಲೆ ಕೊಡ್ತಾ ಇದ್ದೇವೆ. ಯಾಕೆ ಶಾಲೆಗೆ ಬರುವಾಗ ಅವರಿಗೆ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳೋ ದೃಷ್ಟಿಯಿಂದ ಕೊಡ್ತಾ ಇದ್ದೇವೆ. ಇಲ್ಲಿ ಬಂದು ಇದು ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲಾ ಏನು ಆಡಳಿತ ವರ್ಗ ಇದೆ, ಸೇವಾ ಭಾರತಿ ಆಡಳಿತ ವರ್ಗ ಇದೆ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದ ಹೇಳುತ್ತಾ, ICICI ಫೌಂಡೇಶನ್ ಬಗ್ಗೆ ಹೇಳದಿದ್ದರೆ ತುಂಬ ತಪ್ಪಾಗ್ಬೋದು. ICICI ಫೌಂಡೇಶನ್ನವರು ಇವತ್ತು ಏನು ಅದಮ್ಯ ಚೇತನದಲ್ಲಿ ಕೊಡಲ್ ಮಾಡಿದಂಥ ಉಪಕರಣಗಳು ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಇಕ್ವಿಪ್ಮೆಂಟ್ ಇರ್ಬೋದು, ಅದು ನಿಜಕ್ಕೂ ಒಂದು ದೇಶ ಸೇವೆ ಆಗಿದೆ ಅಂತೇಳಿ ಈಗ ಹೇಳಬಲ್ಲೆ. ಎಲ್ಲ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹರೇ ರಾಮ್. ಸಕ್ಷಮದ ಕುರಿತು ಮಾಹಿತಿ ಮತ್ತು ಅನಿಸಿಕೆಯನ್ನು ವ್ಯಕ್ತಪಡಿಸಿದ ತಮಗೆ ಧನ್ಯವಾದಗಳು ಸರ್. ಇಂದಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ರಾಜೇಶ್ ಸಾಹೇಬ್ ಶಿಕಾರಿ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ಮುದ್ದು ಮಕ್ಕಳು ಹಾಗೂ ಪಾಲಕರು ಎಲ್ರಿಗೂ ಕೂಡ ನಮಸ್ಕಾರ. ಸೊ ಮೊದಲನೇದಾಗಿ ICICI ಸಂಸ್ಥೆ ICICI ಫೌಂಡೇಶನ್ ಏನು ಮಾಡುತ್ತೆ ಒಂದು ಕಿರು ಪರಿಚಯನ ಹೇಳ್ತೀನಿ. ಸೊ ICICI ಫೌಂಡೇಶನ್ 2008ರಲ್ಲಿ ಪ್ರಾರಂಭವಾಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ವರ್ಷ ಹೊಸತನ ಮಾಡ್ಕೊತ ಇವಾಗ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ. ಸೊ ಸುಮಾರು 18 ವರ್ಷ ICICI ಫೌಂಡೇಶನ್ ಪ್ರಾರಂಭವಾಗಿದ್ದು 2008ರಲ್ಲಿ. ಅಲ್ಲಿಂದ ಹಿಡ್ಕೊಂಡು ನಾನಾ ಭಾಗದಲ್ಲಿ ಕೆಲಸ ಮಾಡ್ಕೊತ ಸಾಗಿದೆ. ಸೊ ಪ್ರತಿ ವರ್ಷವೂ ಹೊಸತನ ಮಾಡ್ಕೊತ ಒಂದು ಉನ್ನತ ಮಟ್ಟದಲ್ಲಿ ಸಾಗ್ತಾ ಇದೆ. ಸೊ ಅದಕ್ಕೆ ICICI ಫೌಂಡೇಶನ್ಗೆ ಬೆನ್ನೆಲುಬಾದಂಥ ನನ್ನ ಮದರ್ ಕಂಪ್ನಿ ಅಂತ ಕರಿತೀನಿ ನಾನು, ICICI ಬ್ಯಾಂಕು. ಸೊ ICICI ಫೌಂಡೇಶನ್ಗೆ ನಮ್ಮ ICICI ಗ್ರೂಪ್ ಏನಿದೆ, ಸೊ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರಾಗೆ ಮೊದಲನೇದಾಗಿ ಬರೋದು ICICI ಬ್ಯಾಂಕ್ ಆಗಿರ್ಬೋದು, ICICI ಪೊಟೆನ್ಷಿಯಲ್ ಆಗಿರ್ಬೋದು, ICICI ಲೋಂಬಾರ್ಡ್ ಆಗಿರ್ಬೋದು, ICICI ಹೋಮ್ ಫೈನಾನ್ಸ್ ಆಗಿರ್ಬೋದು, ICICI ಸೆಕ್ಯೂರಿಟೀಸ್ ಆಗಿರ್ಬೋದು, ICICI ವೆಂಚರ್ಸ್ ಆಗಿರ್ಬೋದು. ಹಿಂಗೂ ಸುಮಾರು 7 ಸಂಸ್ಥೆಗಳೇ ನಮಗೆ ಬೆನ್ನೆಲುಬಾಗಿ ನಿಂತು ಒಂದು ICICI ಫೌಂಡೇಶನ್ ಥ್ರೂನ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನಾನು ನಮ್ಮ ICICI ಫೌಂಡೇಶನ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಮ್ಮ ICICI ಬ್ಯಾಂಕ್ ಎಲ್ಲ ಗ್ರೂಪ್ ಕಂಪ್ನಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ICICI ಫೌಂಡೇಶನ್ 2008ರಾಗ ಪ್ರಾರಂಭ ಆಗಿ ಈಗ ಈ ಫೈನಾನ್ಷಿಯಲ್ ಇಯರ್ ಏನು 24-25 ಫೈನಾನ್ಷಿಯಲ್ ಇಯರ್ ಇವಾಗ ಏನು ಮಾರ್ಚಿಗೆ ಅಷ್ಟೇ ಮುಕ್ತಾಯವಾಗಿತ್ತು. ಈ ವರ್ಷದಲ್ಲಿ ನಾವು ಸ್ವಲ್ಪ ಇನ್ನೋವೇಟಿವ್ ಆಗಿ ಹೊಸತವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಮೇಜರಾಗಿ ಒಂದು 5 ವಿಭಾಗಗಳಲ್ಲಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಹೆಲ್ತು. ಸೊ ಹೆಲ್ತ್ ಆಗಿರ್ಬೋದು, 2ನೇದು ಎಜುಕೇಷನ್ ಆಗಿರ್ಬೋದು, ಓಕೆ, 3ನೇದು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಅಂತ ಹೇಳ್ತೀವಿ, ಪರಿಸರ ಆಗಿರ್ಬೋದು. ಸೊ 4ನೇದು ಡಿಫೆನ್ಸ್ ಆಗಿರ್ಬೋದು. ಡಿಫೆನ್ಸ್ ಈ ನಮ್ಮ ಯೋಧರು ಇದ್ದಾರಲ್ಲ, ನಮ್ಮನ್ನೆಲ್ಲ ಕಾಯೋರು ಯೋಧರು ಇದ್ದಾರಲ್ಲ ಅವ್ರಿಗಾಗಿರ್ಬೋದು. ಸೊ 5ನೇದು ರೂರಲ್ ಡೆವಲಪ್ಮೆಂಟ್, ಏನು ರೈತ, ನಮ್ಮ ಭಾರತದ ಬೆನ್ನೆಲುಬು ರೈತ ಏನು ಕರಿತೀವಿ, ಸೊ ಅವರು ಕೂಡ ಆಗಿರ್ಬೋದು. ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ಹೆಲ್ತಲ್ಲಿ ಮೇಜರಾಗಿ ಒಂದು 3-4 ಆಸ್ಪೆಕ್ಟ್ಸನ್ನು ಕವರ್ ಮಾಡಿದ್ದೀವಿ. ಅದ್ರಾಗ ಮೇಜರಾಗಿ ಕ್ಯಾನ್ಸರ್ ಆಗಿರ್ಬೋದು, ಕಾರ್ಡಿಯಕ್ ಆಗಿರ್ಬೋದು, ಐ ಕೇರ್ ಆಗಿರ್ಬೋದು, ಮತ್ತು ಇದು ಟ್ರಾಮಾ ಕೇರ್ ಆಗಿರ್ಬೋದು. ಈ 4 ವಿಭಾಗದಲ್ಲಿ ಹೆಲ್ತಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ 2ನೇದಾಗಿ ಎಜುಕೇಷನಲ್ಲಿ ನಾವು ಅರ್ಬನ್ ಸ್ಕಿಲ್ಲಿಂಗು ಮತ್ತು ರೂರಲ್ ಸ್ಕಿಲ್ಲಿಂಗು
ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಉದಾಹರಣೆಗೆ ನೋಡ್ಬೋದು, ಇಲ್ಲಿ ನಾವು ಮಲ್ಟಿ ಸ್ಕಿಲ್ಲಿಂಗು ಮತ್ತು ಸ್ಕಿಲ್ಲಿಂಗ್ ಲ್ಯಾಬನ್ನು ಮಾಡಿದ್ದೀವಿ. ಅಂದರೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿ ಅವರು ಸ್ವಾವಲಂಬನೆ ಬದುಕನ್ನು ಬದುಕಬೇಕು, ಮಕ್ಕಳು ತಮ್ಮ ಭವಿಷ್ಯದಲ್ಲಿ ತಮ್ಮದೇ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕನ್ನೋ ಉದ್ದೇಶದಿಂದ ಈ ರೀತಿ ಪ್ರೋಗ್ರಾಮ್ಸನ್ನು ಎಜುಕೇಷನ್ ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ. ಎಜುಕೇಷನ್ ವಿಭಾಗ ಅಂದಾಗ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ಸ್ ಆಗಿರ್ಬೋದು, ಇಕ್ವಿಪ್ಮೆಂಟ್ ಸಪೋರ್ಟ್ಸ್ ಆಗಿರ್ಬೋದು, ಈ ರೀತಿ ಮಾತ್ರ ಮಾಡ್ತೀವಿ. ಸೊ ಅದರ ಬದಲಾಗಿ ಇದು ಮಾಡಲ್ಲ, ಏನು ಟೀಚರ್ಸನ್ನು ಅಪಾಯಿಂಟ್ ಮಾಡೋದಾಗಿರ್ಬೋದು. ಈವನ್ ಹೆಲ್ತಲ್ಲಿ ಕೂಡ ಅದೇ ರೀತಿ ಇರುತ್ತೆ. ಸೊ ಹೆಲ್ತಲ್ಲಿ ಏನೋ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇದೆಲ್ಲ ಸಪೋರ್ಟ್ ಮಾಡ್ತೀವಿ ಹೊರತಾಗಿ ಅಲ್ಲಿ ಡಾಕ್ಟರ್ಸನ್ನು ಅಪಾಯಿಂಟ್ ಮಾಡಲ್ಲ. ಓಕೆ, ಅಲ್ಲಿ ಇರೋನ್ನ ಏನು ಮ್ಯಾನ್ ಪವರ್ ಏನಿರುತ್ತೆ, ಅಲ್ಲಿ ಇರೋದನ್ನು ಮ್ಯಾನ್ ಪವರನ್ನು ಅದನ್ನು ಸದುಪಯೋಗ ಪಡ್ಕೊಂಡು ಅದೇ ಮ್ಯಾನ್ ಪವರ್ನ ಯುಟಿಲೈಸೇಷನ್ ಮಾಡಿ ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಅವ್ರು ಏನು ಅಂದರೆ ಹೈಲಿ ಇಕ್ವಿಪ್ಮೆಂಟ್ ಏನಂತೀವಿ ಇಕ್ವಿಪ್ಮೆಂಟ್ಸ್ ಏನು ಬೇಕು ಅದೆಲ್ಲ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೀವಿ. ಸೊ ಪರಿಸರದಲ್ಲಿ ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಅಂತ ಕರೆದಾಗ ಮೇಜರಾಗಿ ನಾವು ವಾಟರ್ ಶೆಡ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಟ್ರೀ ಪ್ಲಾಂಟೇಷನ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಮ ಭಾರತದ 56 ಫಾರೆಸ್ಟ್ಗಳಿದ್ದಾವೆ. 56 ಫಾರೆಸ್ಟ್ಗಳಲ್ಲಿ ಸುಮಾರು ಒಂದು 28 ಫಾರೆಸ್ಟ್ಗಳಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಅಂತ ಏನಿರ್ತೀವಿ ಅದರಲ್ಲಿ ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಣಿಗಳಿಗೆ ನೀರಿನ ಹೊಂಡಗಳಾಗಿರ್ಬೋದು, ಚೆಕ್ ಡ್ಯಾಮ್ಸ್ ಆಗಿರ್ಬೋದು, ನಾಲಾ ಬಂಡ್ಸ್ ಆಗಿರ್ಬೋದು, ಫಾರೆಸ್ಟಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಕ್ಯಾಮ್ರಾ ಟ್ರ್ಯಾಪ್ಸ್ ಆಗಿರ್ಬೋದು, GPS ಕ್ಯಾಮ್ರಾ ಕ್ಯಾಮ್ರಾ ಟ್ರ್ಯಾಪ್ಸ್ ಯಾಕಂದರೆ ಪ್ರಾಣಿಗಳ ಒಡನಾಟ. ಈ ಫಾರೆಸ್ಟಿಂದ ಒಂದು ಹುಲಿ ಮತ್ತೆ ಒಂದು ಫಾರೆಸ್ಟ್ಗೆ ಹೋದರೆ ಅದು ಒಂದು ಸ್ವಲ್ಪ ಟ್ರ್ಯಾಕ್ ಆಗುತ್ತೆ. ಸೊ GPS ಇರುತ್ತೆ, ಅದು ಡೇ ಟು ಟೈಮ್ ಎಲ್ಲ ಕವರ್ ಆಗುತ್ತೆ. ಸೊ ಅನ್ವಾಂಟೆಡ್ ಥಿಂಗ್ಸ್ ಆಗ್ತವೆ, ಅಂದರೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಈ ಥರ ಪೌಚಿಂಗ್ ಆಗಿರ್ಬೋದು, ಆಂಟಿ ಪೌಚಿಂಗ್. ಸೊ ಆ ಥರ ಆಗೋದ್ರಿಂದ ಆ ಥರ ಘಟನೆಗಳನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಅಹಿತಕರ ಘಟನೆ ಪ್ರಾಣಿ ಪಕ್ಷಿಗಳಿಗೆ ಯಾವುದು ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ಅವರು ಪ್ರಾಣಿ ಪಕ್ಷಿಗಳ ಪ್ರೊಟೆಕ್ಷನ್ಗೋಸ್ಕರ ಸುಮಾರು ಎಲ್ಲ ಫಾರೆಸ್ಟ್ಗಳಲ್ಲಿ ಕ್ಯಾಮ್ರಾ ಟ್ರ್ಯಾಪ್ಸನ್ನು ಅಳವಡಿಸಿದ್ದೀವಿ. ಸೊ ಅಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಕರಿತೀವಿ, ಏನು ಪ್ರೊಟೆಕ್ಷನ್ ಹಟ್ಸ್ ಅಂತ ಹೇಳ್ತೀವಿ. ಪ್ರೊಟೆಕ್ಷನ್ ಹಟ್ಸ್ ಏನು ಚೌಕಿ ಇರ್ತಾವೆ ನೋಡಿ ಫಾರೆಸ್ಟಲ್ಲಿ, ಅಲ್ಲಿ ಚೌಕಿ ಇರ್ತವೆ. ಸೊ ಆ ಚೌಕಿಯಲ್ಲಿ ಇರೋವಂಥವ್ರಿಗೆ ಫಾರೆಸ್ಟರ್ಸ್ಗೆ ಬೆಳಕಿನ ಏನು ಸೌಲಭ್ಯಗಳು ಇರಲ್ಲ, ಯಾಕಂದರೆ ಫಾರೆಸ್ಟಲ್ಲಿ ಇರುತ್ತೆ, ಅಲ್ಲಿ ಯಾವುದು ಗ್ರಿಡ್ ಸಪ್ಲೈ ಕರೆಂಟ್ ಸಪ್ಲೈ ಯಾವುದು ಇರಲ್ಲ. ಸೊ ಅವ್ರಿಗೆ ಸೋಲಾರ್ ಮಾಡಿ ಒಂದು ಅವ್ರಿಗೆ ಏನು ಬೇಸಿಕ್ ಮೂಲಭೂತ ಏನು ಅವಶ್ಯಕತೆ ಇದೆ, ಬೆಳಕನ್ನು ರಾತ್ರಿ ಅವ್ರ ಮೊಬೈಲ್ ಚಾರ್ಜಿಂಗ್ ಆಗಿರ್ಬೋದು, ಅವ್ರಿಗೆ ರಾತ್ರಿ ಯಾವುದು ಪ್ರಾಣಿಗಳು ಅಟ್ಯಾಕ್ ಮಾಡ್ದಂಗೆ ಒಂದು ಸೋಲಾರ್ ಟ್ರ್ಯಾಪ್ನ ಹಲವಾರು ಫಾರೆಸ್ಟ್ಗಳಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಸೋಲಾರ್ ಬೋರ್ವೆಲ್ಸ್ ಕೂಡ, ಯಾಕಂದರೆ ಕೆಲವೊಂದು ಫಾರೆಸ್ಟ್ಗಳಲ್ಲಿ ನೀರೇ ಇರಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರೇ ಇರೋಂಗಿಲ್ಲ. ಸೊ ಹಾಗೆ ಪ್ರಾಣಿ ಪಕ್ಷಿಗಳು ಏನು ಮಾಡ್ತವೆ, ಏನು ಈಗ ರೂರಲ್ ಕಡೆ ಇದು ವಿಲೇಜಸ್ ಕಡೆ ಏನು ಎಲ್ಲಿ ಜನರ ವಾಸವಿರುತ್ತೆ ಆ ಕಡೆ ಎಲ್ಲ ನುಗ್ಗಿಗೆ ಸ್ಟಾರ್ಟ್ ಮಾಡ್ತವೆ, ಅಲ್ಲಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಆ ಉದ್ದೇಶದಿಂದ ಇಟ್ಕೊಂಡು ಅದನ್ನು ನಿರ್ಮೂಲನೆ ಮಾಡಬೇಕಂತೇಳಿ ಸೊ ಸೋಲಾರ್ ಬೋರ್ವೆಲ್ಸನ್ನು ಕೂಡ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಸೊ ಪರಿಸರದಲ್ಲಿ ಆಯಿತು, ಮತ್ತು ಶಿಕ್ಷಣದಲ್ಲಿ ಆಯಿತು, ಮತ್ತು ಇದು ಆಗಿರ್ಬೋದು ಆರೋಗ್ಯದಲ್ಲಿ ಆಯಿತು. ಇನ್ನು ರೂರಲ್ ಡೆವಲಪ್ಮೆಂಟ್ ಅಂದಾಗ ಸೊ ಹಳ್ಳಿ ಜನರ ಜೀವನೋಪಾಯನ ಅವರ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸುಮಾರು FPSಗಳಿಗೆ ನಾವು ಪ್ರೊಸೆಸಿಂಗ್ ಯೂನಿಟ್ಸನ್ನು ಕೊಡ್ತಾ ಇದ್ದೀವಿ. ಸೊ ಪ್ರೊಸೆಸಿಂಗ್ ಯೂನಿಟ್ ಏನು ಉದಾಹರಣೆಗೆ ಏನೋ ಒಂದು ಬೆಳೀತಾರೆ, ಒಂದು ರಾಗಿ ಬೆಳೀತಾರೆ ಅಂದರೆ ಆ ರಾಗಿಯನ್ನು ಮೌಲ್ಯವರ್ಧನೆ ಹೆಂಗೆ ಮಾಡಬೇಕು, ಅದನ್ನು 10 ರೂಪಾಯಿ ಮಾರುವಂಥ ಪ್ರಾಡಕ್ಟನ್ನು 100 ರೂಪಾಯಿಗೆ ಹೆಂಗೆ ಮಾಡಬೇಕಂತ ಒಂದು ಪ್ರೊಸೆಸಿಂಗ್ ಯೂನಿಟ್, ಏನು ವ್ಯಾಲ್ಯೂ ಅಡಿಷನ್ ಅಂತ ಏನು ಕರಿತೀವಿ, ಮೌಲ್ಯವರ್ಧನೆ ಯಾವ ರೀತಿ ಮಾಡಿ ಅಲ್ಲಿ ಇರುವಂಥ FPS ಆಗಿರ್ಬೋದು, FPS ಅಂಡರ್ ಇರುವಂಥ ಎಲ್ಲ ರೈತ ಬಾಂಧವರಾಗಿರ್ಬೋದು, ಅವರು ಆದಾಯನ ಹೆಚ್ಚಿಸಲಿಕ್ಕೆ ಏನೋ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಸಹಕಾರದಿಂದ ಹಾಗೂ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಗ್ರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ICAR ಆಗಿರ್ಬೋದು, IIMR ಆಗಿರ್ಬೋದು, ಎಲ್ಲ ಏನು ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಇಲಾಖೆಗಳೇನಿದಾವೆ ಅವು ಎಲ್ಲ ಇಲಾಖೆಯ ಸಹಕಾರದಿಂದ ಈ ರೀತಿ ಚಟುವಟಿಕೆಗಳನ್ನು ಹಳ್ಳಿಯಲ್ಲಿ ಕೂಡ ರೈತ ಬಾಂಧವರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ICICI ಫೌಂಡೇಶನ್ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತೆ. ಸೊ ICICI ಫೌಂಡೇಶನ್ ಒಂದು ಕಿರಿಯ ಪರಿಚಯ ಆಯಿತು. ಇವಾಗ ಸೇವಾ ಭಾರತಿ ಬಗ್ಗೆ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲನೇದಾಗಿ ನನ್ನ ಜೀವನದಲ್ಲಿ ಮೊದಲನೇದಾಗಿ ಇಂಥ ಒಂದು ಸಂಸ್ಥೆಯನ್ನು ನಾನು ಕಣ್ಣಾರೆ ಕಂಡಿದ್ದು ಇವತ್ತೇ ತುಂಬ. ಯಾಕಂದರೆ ಈ ಮಕ್ಕಳನ್ನ ನೋಡೋದು, ಅವ್ರಿಗೂ ಏನೋ ಚಟುವಟಿಕೆಗಳನ್ನ ನೋಡಿ ನನಗೆ ಕರುಳು ಚುರುಳಂತು. ಕೆಲವೊಂದು ಕ್ಷಣ ಅಲ್ಲಿ ಬಂದ ತಕ್ಷಣ ನೋಡಿದೆ, ಒಂಥರ ಕರುಳು ಚುರುಳಂತು. ಯಾಕಂದರೆ ತುಂಬ ಕಣ್ಣೀರು ಬಂದ್ಬಿಟ್ಟು ಆ ಟೈಮಲ್ಲಿ ಮಕ್ಕಳನ್ನ ನೋಡಿ ಕಣ್ಣೀರು ಬಂದ್ಬಿಟ್ಟು. ಯಾಕಂದರೆ ಎಲ್ಲ ನಟಿಗಿರೋ ಮಕ್ಕಳನ್ನು ನಮಗೆ ನಮ್ಮ ಮನೆಯಲ್ಲಿ ನಮ್ಮ ಸ್ವಂತ ಮಕ್ಕಳನ್ನು ಸಾಕೋಕ್ಕೆ ನಮ್ಗೆ ಆಗಲ್ಲ, ಕರೆಕ್ಟಾಗಿ ಅವ್ರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. 1-2 ಮಕ್ಕಳನ್ನು ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಇಷ್ಟೊಂದು ಮಕ್ಕಳಿಗೆ
ಈ ರೀತಿ ಒಳ್ಳೆ ಸೌಲಭ್ಯಗಳನ್ನು ಕೊಟ್ಟು ಮ್ಯಾನೇಜ್ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಕ್ರೆಡಿಟು ನೀವು ಒಂದೇ ತಾಯಿಯಲ್ಲ, ನೀವು 100 ತಾಯಿ ಸಮಾನ ಅಂತ ನಾನು ಎಲ್ಲ ಟೀಚರ್ಸ್ಗೆ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ಇಷ್ಟಪಡ್ತೀನಿ. ಸೊ ಈ ಒಂದು ಸಂಸ್ಥೆ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಒಂದು ಸಂಸ್ಥೆ ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೀಲಿ, ಮತ್ತು ನಿಮಗೆ ಇನ್ನೂ 100ರಷ್ಟು ಆಣೆ ಬಲವನ್ನು ಭಗವಂತ ನೀಡಲಿ. ಇಂಥ ಒಳ್ಳೆ ಕಾರ್ಯಗಳನ್ನು ನೀವು ಮುಂದೆ ಬರೋ ದಿನಗಳಲ್ಲಿ ಮಾಡಲಿ. ಆ ಭಗವಂತ ನಿಮಗೆ ಎಲ್ಲ ರೀತಿಯಿಂದ ಶಕ್ತಿಯನ್ನು ಕೊಡಲಿ ಅಂತ ನಾನು ಭಗವಂತನಲ್ಲಿ ಬಯಸುತ್ತೇನೆ. ಸೊ ಸ್ಪೆಷಲಾಗಿ ಫಸ್ಟ್ ಟೈಮ್ ನನಗೆ ಜನಾರ್ದನ್, ನಮ್ಮ ಕೊಲೀಗ್, ಸೊ ನಮ್ಮ ಸಹೋದ್ಯೋಗಿ ಆದಂಥ ಮಿಸ್ಟರ್ ಜನಾರ್ದನ್ ಅವರು ನಮಗೆ ಕಾಲ್ ಮಾಡಿದ್ರು, ಸರ್ ಸೇವಾ ಭಾರತಿಯಿಂದ ಈ ರೀತಿ ಪ್ರಾಜೆಕ್ಟ್ ಇದೆ, ಹೆಂಗೆ ಏನು ಅಂತ. ಏನು ಸೇವಾ ಭಾರತಿ, ಏನು ಸೇವೆ ಮಾಡುತ್ತೆ ನನಗೆ ಗೊತ್ತಿರಲಿಲ್ಲ. ಈ ರೀತಿ ನಾನು ಅವ್ರ ಕ್ವಶನ್ಸನ್ನು ಕೇಳ್ತಿದ್ದೆ. ಸೊ ಅವರು ತುಂಬ ಕುಲಂಕಷವಾಗಿ ವಿಸ್ತರಣೆ ಮಾಡಿದ್ರು. ಆಮೇಲೆ ಪೃಥ್ವಿ ಸರ್ಗೆ ಭೇಟಿ ಮಾಡಿಸಿದ್ರು ಗೂಗಲ್ ಮೀಟಲ್ಲಿ. ಸೊ ಪೃಥ್ವಿ ಸರು ತುಂಬ ನಮಗೆ ಸಹಕಾರ ಮಾಡಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ವಿದಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಒಂದು 3 ಮಂತ್ಸಲ್ಲಿ ಇಷ್ಟೊಂದು ಪ್ರಾಜೆಕ್ಟನ್ನು, ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿ ಪ್ರಾಜೆಕ್ಟ್ಸು ನಮಗೆ ಆ್ಯಸ್ ಎ ಎಂಪ್ಲಾಯ್ ಆಫ್ ICICI ಫೌಂಡೇಶನ್ ಕಾಂಪ್ಲಿಕೇಟೆಡ್ ಆಗಿತ್ತು, ತುಂಬ ಅಷ್ಟೇ ಸುಲಭ ಇರಲಿಲ್ಲ. ಯಾಕೆಂದರೆ ಈ DPR ಆಗಿರ್ಬೋದು, ಈ ಬಿಲ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ಎಸ್ಟಿಮೇಟ್ ಆಡ್ತೀವಿ, ಇದಕ್ಕೆ ಕಂಪೇರಿಟಿವ್ ಕೋಟೇಶನ್ಸ್ ಅಂತ ಕರಿತೀವಿ, ಇದಕ್ಕೆ ಟೆಂಡರಿಂಗ್ ಮಾಡ್ತೀವಿ, ಅದೆಲ್ಲ ಪ್ರೊಸೆಸ್ಸು ತುಂಬ ಈಸಿ ಇರಲಿಲ್ಲ, ತುಂಬ ಕಷ್ಟಪಟ್ಟು. ಸೊ ಇದಕ್ಕೆ ಹಗಲು ರಾತ್ರಿ ನಮಗೆ ಬೆನ್ನೆಲುಬಾಗಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಪೃಥ್ವಿ ಸರ್. ಅವ್ರಿಗೆ ಈ ವೇದಿಕೆಯಲ್ಲಿ ತುಂಬ ಹೃದಯದ ICICI ಫೌಂಡೇಶನ್ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಂಡೇ ಕೂಡ ಅವ್ರಿಗೆ ಕಾಡ್ಸಿದ್ದೀವಿ ನಾವು, ಸಂಡೇನೂ ಕೂಡ ಅವ್ರಿಗೆ ಮಲಗಲಿಕ್ಕೆ ಬಿಟ್ಟಿಲ್ಲ. ಇವನ್ ರಾತ್ರಿ 11 o'clock ಈ ರೀತಿ ಕಾಲ್ ಮಾಡಿದ್ದೀವಿ ಅವ್ರಿಗೆ, ಸಂಡೇನೂ ಬಿಟ್ಟಿಲ್ಲ ಸರ್ಗೆ, ತುಂಬ ಕಾಡಿದ್ದೀವಿ, ತುಂಬ ಸಹಕಾರ ಮಾಡಿದ್ದಾರೆ. ಸೊ ಅವರೊಂದು ಸಹಕಾರ ಏನು ಕ್ವಿಕ್ ರಿಯಾಕ್ಷನ್ ಇತ್ತು, ಯಾವುದೇ ಸಮಯ, ಯಾವುದೇ ಹಾಲಿಡೇ ಆಗಿರ್ಬೋದು, ಏನು ನೋಡ್ದಂಗೆ ಅವರು ಕ್ವಿಕ್ಕಾಗಿ ನಮ್ಗೆ ಏನು ಬೇಕು ಅದೆಲ್ಲ ಡಾಟಾನ ಕೊಟ್ಟರು, ಏನು ಬೇಕು ಕ್ವಿಕ್ಕಾಗಿ ರೆಸ್ಪಾನ್ಸನ್ನ ಮಾಡಿದರು. ಅದೇನು ಕ್ವಿಕ್ಕಾಗಿ ರಿಯಾಕ್ಷನ್ ಮಾಡಿದ್ದಕ್ಕೆ ಇದೊಂದು ವಿದಿನ್ ಶಾರ್ಟ್ ಪೀರಿಯಡ್ ಆಫ್ 3 months ಟೈಮಲ್ಲಿ ನಾವು ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಲಿಕ್ಕೆ ಅವರು ಕಾರಣೀಭೂತರಾದರು. ಅದಕ್ಕೆ ಪೃಥ್ವಿ ಸರ್ಗೆ ನಾನು ಇನ್ನೊಮ್ಮೆ ನಮ್ಮ ICICI ಬ್ಯಾಂಕಿನ ಪರವಾಗಿ, ICICI ಸಂಸ್ಥೆ ಎಲ್ಲ ಸಂಸ್ಥೆ ಪರವಾಗಿ, ನಮ್ಮ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲೆ ಆಶೀನಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಕಾರ್ಯಕ್ರಮ ಕೇಂದ್ರ ಬಂದಂಥ ಮುದ್ದು ಮಕ್ಕಳು ಹಾಗೂ ಪ್ರೀತಿಯ ಪಾಲಕರು ಹಾಗೂ ಎಲ್ಲ ಅಡಮ್ಯ ಚೈತನ್ಯ ಸ್ಕೂಲಿನ ಎಲ್ಲ ಗುರುಗಳು, ಗುರು ಮಾತೆಯರು ಎಲ್ರಿಗೂ ಒಂದಿಸ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ನಮಸ್ಕಾರನ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ನಮ್ಮ ಸಂಸ್ಥೆ ಹಾಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಮೋಹನ್ ಆಲ್ವಾ, ಚೇರ್ಮನ್ ಆಲ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡಬಿದ್ರೆ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದಾಗಿ ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ಅವರ ಶುಭ ಹಾರೈಕೆಯು ನಮ್ಮ ಸದಾ ಅದಮ್ಯ ಚೇತನ ಮಕ್ಕಳಲ್ಲಿ ಇರ್ತದೆ ಅಂತ ಹೇಳುತ್ತಾ, ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಶ್ರೀ ಶಶಿಕುಮಾರ್ ಎನ್, ಝೋನಲ್ ಹೆಡ್ ರಿಟೇಲ್ ಕರ್ನಾಟಕ ಸೆಂಟರ್, ICICI ಬ್ಯಾಂಕ್, ತಾವು ನಮ್ಮ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. Good afternoon to all the dignitaries who are present in the stage, and also the parents and the lovely kids. I'm very, very happy to be associated of this institution, Seva Bharati. I was discussing with all the faculty members here. I was so happy to listen, and I was going through the tour of this college. The couple of things which has really touched my heart. How this school is helping the kids to self-dependent in the future. I was thinking in a different way all this while before coming to the school. I'm very happy to be a part of this institution, and I'm also thankful to ICICI Foundation for providing such a wonderful association with the Seva Bharati. My one of the best heart-touching moments was celebrating the kids' birthday today. I never had this kind of opportunity in my lifetime. I'm thanking all the dignitaries for providing me this kind of opportunity. Once again, one small word I want to say to the parents. And you people are really lucky to have this kind of kids, because they don't have anything in their heart. Everything they are smiling. They don't know what is emotions. Everything they take it in a positive way that we can't take it. So that's what I'm feeling. It's really touching my heart. I wish all these kids, they will definitely going to settle somewhere in their lifetime
with the help of Seva Bharati and with the association of the parents also. My my thanks to once again to all the people who are present here for giving me this kind of opportunity. Thank you. ನಮ್ಮ ಸಂಸ್ಥೆ ಹಾಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ನಮ್ಮ ಸೇವಾ ಭಾರತಿ ಸಂಸ್ಥೆಯ ICIC ಫೌಂಡೇಶನಿಗೆ ಆಭಾರಿಯಾಗಿರುತ್ತದೆ. ನಮ್ಮ ಸಂಸ್ಥೆಯ ವತಿಯಿಂದ ICIC ಫೌಂಡೇಶನ್ ಸಂಸ್ಥೆಗೆ ಒಂದು ಸಣ್ಣ ಕಿರುಕಾಣಿಕೆ ನೀಡಲಿದ್ದೇವೆ. ಇದನ್ನು ICIC ಫೌಂಡೇಶನ್ನಿಂದ ಆಗಮಿಸಿರುವ ಶ್ರೀ ಶಶಿಕುಮಾರ್ ಎನ್, ಝೋನಲ್ ಹೆಡ್ ರಿಟೇಲ್ ಕರ್ನಾಟಕ ಸೆಂಟರ್ ICIC ಬ್ಯಾಂಕ್, ಶ್ರೀಯುತ ರಾಜೇಶ್ ಸಾಹೇಬ್ ಶಿಕಾರಿ, ಪ್ರಾಜೆಕ್ಟ್ ಮ್ಯಾನೇಜರ್ ICIC ಫೌಂಡೇಶನ್, ಶ್ರೀಯುತ ಜನಾರ್ದನ HS, ಡೆವಲಪ್ಮೆಂಟ್ ಆಫೀಸರ್ ICIC ಫೌಂಡೇಶನ್, ಶ್ರೀಯುತ ಸಂತೋಷ್ ಮಲಲಿಕೊಪ್ಪ, ರೀಜನಲ್ ಹೆಡ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್, ಇವರು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದನ್ನು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಯಾದ ಶ್ರೀಯುತ ನಾಗರಾಜ್ ಭಟ್ ಸರ್ ಹಾಗೂ ಖಜಾಂಚಿಯಾದ ಶ್ರೀಯುತ ಶನೈ ಸರ್ ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಸಣ್ಣ ಕಿರುಕಾಣಿಕೆ ನೀಡಿದ ತಮಗೆ ಧನ್ಯವಾದಗಳು ಸರ್. ಸಮಯದ ಮೌಲ್ಯ ಅರ್ಥ ಮಾಡಿಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದ ವ್ಯಕ್ತಿಗೆ ಸಮಯವು ಬೆಲೆ ಕೊಡುವುದಿಲ್ಲ ಎಂದು ನುಡಿಯಂತೆ ಇದೀಗ ಧನ್ಯವಾದ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿಶೇಷ ಶಿಕ್ಷಕಿ ಕುಮಾರಿ ಉಷಾ ಇವರು. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ. ಇಂದು ತಾವೆಲ್ಲರೂ ನಮ್ಮ ಮಾತೃ ಸಂಸ್ಥೆ ಸೇವಾ ಭಾರತಿ ಮಂಗಳೂರು ಇದರ ಅಂಗಸಂಸ್ಥೆಯಾದ ಅದಮ್ಯ ಚೇತನ ವಸತಿಯುತ ಶಾಲೆ ಮೊಂಟೆಪದವು ಇಲ್ಲಿನ 2025-2026 ಸಾಮೂಹಿಕ ಹುಟ್ಟುಹಬ್ಬ ಆಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಶ್ರೀ ಶಶಿಕುಮಾರ್ ಎಂ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾದ ಶ್ರೀಯುತ H. ನಾಗರಾಜ್ ಭಟ್ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ರಾಜ್ ಸಾಹೇಬ್ ಶಿಕಾರಿ, ಪ್ರೊಜೆಕ್ಟರ್ ಮ್ಯಾನೇಜರ್ ICICI ಫೌಂಡೇಶನ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಖಜಾಂಚಿಯಾಗಿರುವ ವಿನೋದ್ ಶನೈ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಸಂತೋಷ ಮಲಲಿಕೊಪ್ಪ ಇವರು ರಿಲಿಜನಲ್ ಹೆಡ್ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗ್ ICICI ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಜನಾರ್ದನ HS, ಡೆವಲಪ್ಮೆಂಟಲ್ ಆಫೀಸರ್ ICICI ಫೌಂಡೇಶನ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಖಜಾಂಚಿಯಾಗಿರುವ ವಿನೋದ್ ಶನೈ ಇವರು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯಾದಂತಹ ಮತ್ತು ಸಂಸ್ಥೆಯ ಉದ್ಧಾರಕ್ಕಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ H. ನಾಗರಾಜ್ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ, ಅದೇ ರೀತಿ ನಮ್ಮ ಶಾಲಾ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ನಮ್ಮ ಸಂಸ್ಥೆಯ ಖಜಾಂಚಿ ಶ್ರೀಯುತ ವಿನೋದ್ ಶನೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಉತ್ತಮವಾಗಿ
ಸಹಕರಿಸಿದ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದ ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀಯುತ ಪೃಥ್ವಿಪಾಲ್ ಕೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದು ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಇದರ ವತಿಯಿಂದ ವೀಲ್ ಚೇರ್ ಹಾಗೂ ವಾಕರ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಗೆ ನೀಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.